ಶ್ರೀಪಾದರಾಜರ ಆರಾಧನಾ ಮಹೋತ್ಸವ. ಹಾಗಾಗಿ ಇವತ್ತು, ನಾಳೆ ಮತ್ತು ನಾಡಿದ್ದು 3 ದಿವಸಗಳ ಕಾಲ ಶ್ರೀಪಾದರಾಜರು ರಚನೆ ಮಾಡಿರತಕ್ಕಂತಹ ಕೃತಿಗಳಲ್ಲಿ ಯಾವ ರೀತಿ ಶಾಸ್ತ್ರ ವಿಷಯವನ್ನು ಅಳವಡಿಸಿದ್ದಾರೆ ಅನ್ನೋದರ ಬಗ್ಗೆ ಮೂರು ದಿವಸಗಳ ಕಾಲ ಯಥಾಶಕ್ತಿ ಚಿಂತನೆ ಮಾಡಿ ಅದನ್ನು ಶ್ರೀಪಾದರಾಜರ ಅಂತರ್ಯಾಮಿಯಾಗಿರ್ತಕ್ಕಂತಹ ಶ್ರೀ ಗೋಪಿನಾಥ ರಂಗವಿಠಲ ದೇವರಿಗೆ ಸಮರ್ಪಣೆ ಮಾಡೋಣ. ಯಾಕೆ ಈ ವಿಷಯ ಆರಿಸಿದ್ದು? ನಾವು ಶ್ರೀಪಾದರಾಜರ ಕೃತಿಗಳಲ್ಲಿ ಶಾಸ್ತ್ರ ಚಿಂತನೆ, ಶಾಸ್ತ್ರ ಪ್ರಮೇಯಗಳು ಯಾಕೆ ಅಂದರೆ, ಜ್ಞಾನಿಗಳು ರಚನೆ ಮಾಡಿರತಕ್ಕಂತಹ ಕೃತಿಗಳಲ್ಲಿ ಭಗವಂತನ ಮಹಿಮೆ ಇರಬೇಕು ಅನ್ನೋದೇ ಒಂದು ಶಾಸ್ತ್ರ ಚಿಂತನೆ. ಯಾವುದಾದ್ರೂ ಒಂದು ಹಾಡನ್ನು ನಾವು ರಚನೆ ಮಾಡಿದರೆ ಅದರಲ್ಲಿ ಭಗವಂತನ ವಿಷಯ ಇರಲೇಬೇಕು. ಇಲ್ಲದೇ ಇದ್ದರೆ ಅದು ವ್ಯರ್ಥ, ಅದನ್ನು ಸ್ವೀಕಾರ ಮಾಡಬಾರದು ಅಂತ ಸ್ವಯಂ ಭಗವಂತ ಏಕಾದಶ ಸ್ಕಂದ ಭಾಗವತದಲ್ಲಿ ಹೇಳಿದ್ದಾನೆ. ಶ್ರೀಪಾದರಾಜರ ನೀವು ಯಾವುದೇ ಕೃತಿಯನ್ನು ತಗೊಳ್ರಿ, ಎಲ್ಲ ಕಡೆ ಭಗವಂತನ ಮಹಿಮೆ ಇರಬೇಕು ಕೂಡ. ಯಾವುದೇ ಶ್ರೀಪಾದರಾಜರ ಕೃತಿಗಳನ್ನು ಅಥವಾ ದಾಸರಾಯರ ಕೃತಿಗಳನ್ನು ತಗೊಳ್ರಿ, ಅದರಲ್ಲಿ ಶಾಸ್ತ್ರ ಪ್ರಮೇಯಗಳು, ಭಗವಂತನ ಮಹಿಮಾ ವರ್ಣನ ಇರಲೇಬೇಕು. ಯಾಕೆ ಅಂದರೆ ಭಾಗವತ ಏಕಾದಶ ಸ್ಕಂದದಲ್ಲಿ ಉದ್ಧವನಿಗೆ ಒಂದು ಮಾತಾಡ್ತಾನೆ ಕೃಷ್ಣ. ಯಸ್ಯಾಂ ನಮೇ ಪಾವನ ಮಂಗಕರ್ಮ ಸ್ಥಿತ್ಯುದ್ಭವತ್ರಾಣ ನಿರೋಧಮಸ್ಯ ಲೀಲಾವತಾರೇ ಹಿತಕರ್ಮ ವಾಸ್ಯ ವಂದ್ಯಾಂ ಗಿರಂ ತಾಂ ವಿವ್ರಿಯಾನ್ ನಧೀರಃ. ಉದ್ಧವ, ಯಾವ ಶಾಸ್ತ್ರದಲ್ಲಿ ಅಥವಾ ಯಾವ ದೇವರ ನಾಮದಲ್ಲಿ, ಯಾವ ಹಾಡಿನಲ್ಲಿ ಕೃಷ್ಣ ಹೇಳ್ತಾರೋ ಮಾತು ಉದ್ಧವನಿಗೆ, ಯಾವ ದೇವರ ನಾಮದಲ್ಲಾಗಲಿ ಯಾವ ಶಾಸ್ತ್ರದಲ್ಲಾಗಲಿ ನಾನು ಮಾಡುತ್ತಿರುವ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಇತ್ಯಾದಿಗಳು ಇರೋದಿಲ್ವೋ, ನಾನು ಅವತಾರಗಳಲ್ಲಿ ಮಾಡಿರ್ತಕ್ಕಂತಹ ಲೀಲೆಗಳ ವರ್ಣನೆ ಯಾವ ಶಾಸ್ತ್ರದಲ್ಲಿ ಇಲ್ಲವೋ ಅಂತಹ ಶಾಸ್ತ್ರಗಳನ್ನು ಜ್ಞಾನಿಗಳು ಸ್ವೀಕಾರ ಮಾಡಬಾರದು. ಅದು ಶಾಸ್ತ್ರ ಅಲ್ಲ, ಅದನ್ನು ಅವನು ರಕ್ಷಣೆ ಮಾಡಬಾರದು, ಬುದ್ಧಿಯಲ್ಲಿ ಆರೋಹ ಮಾಡ್ಕೋಬಾರದು ಅಂತ ಕೃಷ್ಣ ಹೇಳ್ತಾನೆ. ಅಂದ ಮೇಲೆ ಯಾವುದಾದರೂ ಒಂದು ಶಾಸ್ತ್ರ ಅಂತ ಕರಿಬೇಕಾದ್ರೆ ಅದರಲ್ಲಿ ಭಗವಂತನ ಸೃಷ್ಟಿ ಸ್ಥಿತಿ ಲಯ ವ್ಯಾಪಾರಗಳಿರಬೇಕು, ವರ್ಣನೆ ಇರಬೇಕು. ಭಗವಂತ ಅವತಾರಗಳಲ್ಲಿ ಮಾಡಿದ ಲೀಲೆಗಳ ವರ್ಣನೆ ಇರಬೇಕು. ಆಗ ಮಾತ್ರ ಅದು ಜ್ಞಾನಿಗಳಿಂದ ಸ್ವೀಕಾರ ಆಗತ್ತೆ. ಇಲ್ಲದೆ ಇದ್ರೆ ತಗೋಬೇಡ್ರಿ ಅಂತಾನೆ ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ. ವಂದ್ಯಾಂ ಗಿರಂ, ಅದು ವ್ಯರ್ಥವಾಗಿರತಕ್ಕಂಥದ್ದು ಆ ಶಾಸ್ತ್ರ, ಅದನ್ನು ಸ್ವೀಕಾರ ಮಾಡಬೇಡ್ರಿ, ಅದು ನಿಷ್ಫಲ, ಅದನ್ನು ಓದಿದ್ರೆ ಏನೂ ನಿಮಗೆ ಪ್ರಯೋಜನಕ್ಕೆ ಬರಲ್ಲ, ಏನೂ ಫಲ ಸಿಗಲ್ಲ ಅಂತಾನೆ ಭಗವಂತ. ಶ್ರೀಪಾದರಾಜರು ಮಹಾಭಗವದ್ಭಕ್ತರು. ಅವರು ಹಿಂದೆ ಧ್ರುವರಾಜರಾಗಿದ್ದವರು. ಭಕ್ತಿಯಿಂದ ಭಗವಂತನನ್ನ 5 ವರ್ಷದವರಾಗಿದ್ದಾಗಲೇ ಭಗವಂತನನ್ನ ಒಲಿಸಿ ಪ್ರತ್ಯಕ್ಷ ಮಾಡಿಕೊಂಡವರು. ಈ ಶ್ರೀಪಾದರಾಜರಾಗಿದ್ದಾಗ ಅಪಾರ ಶಾಸ್ತ್ರವನ್ನು ಓದಿದವರು. ವ್ಯಾಸರಾಜರಂತಹವರಿಗೆ ವಿದ್ಯಾಗುರುಗಳು ಅವರು. ವ್ಯಾಸರಾಜರಿಗೆ ಪಾಠ ಹೇಳಿಕೊಟ್ಟವರು ಶ್ರೀಪಾದರಾಜರು ಅಂದ ಮೇಲೆ ತಾವು ರಚನೆ ಮಾಡಿರತಕ್ಕಂತಹ ವಾಗ್ವಜ್ರದಲ್ಲಾಗಲಿ ಅಥವಾ ತಾವು ರಚನೆ ಮಾಡಿರ್ತಕ್ಕಂತಹ ದೇವರ ನಾಮಗಳಲ್ಲಾಗಲಿ
ಭಗವಂತನ ಸೃಷ್ಟಿಸ್ಥಿತ್ಯಾದಿ ವ್ಯಾಪಾರಗಳಾಗಲಿ ಅಥವಾ ಲೀಲಾ ಪರಮ ಮಂಗಳಕರವಾದ ಲೀಲೆಗಳಾಗಲಿ ಇದ್ದೇ ಇರುತ್ತೆ. ಯಾಕೆಂದ್ರೆ ಅವರು ಭಾಗವತ ಓದ್ದೋರು ಮಾತ್ರ ಅಲ್ಲ, ಭಾಗವತದಲ್ಲಿ ಸೇರಿದವರು ಅವರು ಶ್ರೀಪಾದರಾಜರು. ನಮ್ಮ ಥರ ಭಾಗವತ ಪುಸ್ತಕ ಇಟ್ಕೊಂಡು ಓದ್ದೋರಲ್ಲ ಅವರು. ಭಾಗವತದಲ್ಲಿ ಅವರ ಚರಿತ್ರೆ ಇದೆ. ಶ್ರೀಪಾದರಾಜರ ಹಿಂದೆ ಪೂರ್ವ ಅವತಾರ ಧ್ರುವರಾಜರ ಅವತಾರದ ಕಥೆ ಇದೆ. ಅಂತಹ ಧ್ರುವರಾಜರ ಅಂಶ ಸಂಭೂತರಾದ ಶ್ರೀಪಾದರಾಜರು ತಾವು ರಚನೆ ಮಾಡಿರ್ತಕ್ಕಂತಹ ಕೃತಿಗಳಲ್ಲಿ ಭಗವಂತನ ಲೀಲಾ ವಿಲಾಸಗಳನ್ನು ವರ್ಣನೆ ಮಾಡೇ ಇರ್ತಾರೆ. ಎಲ್ಲಿದೆ, ಅದು ಹೇಗಿದೆ, ಭಾಗವತದಲ್ಲಿ ಹೇಗಿದೆ, ಅವರು ಹೇಗೆ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನು ನಾವು ಗ್ರಹಣ ಮಾಡಬೇಕು. ಆಗ ಅದಕ್ಕೆ ಸಾರ್ಥಕ ಆಗತ್ತೆ. ಅದು ಶ್ರೀಪಾದರಾಜರು ಅನುಗ್ರಹ ಮಾಡುತ್ತಾರೆ, ಶ್ರೀಪಾದರಾಜರ ಒಳಗಡೆ ಇರ್ತಕ್ಕಂಥ ಭಗವಂತನೂ ಅನುಗ್ರಹ ಮಾಡ್ತಾನೆ. ಒಂದು. ಇನ್ನೊಂದು, ದಾಸ ಸಾಹಿತ್ಯ ಇದೆಯಲ್ಲ, ಅದು ಆಸ್ ಇಟ್ ಈಸ್ ಪ್ರಮಾಣ ಅಲ್ಲ. ಅದನ್ನ ಪರಕೀಯರು ಪ್ರಮಾಣ ಅಂತ ಸ್ವೀಕಾರ ಮಾಡಲ್ಲ. ದಾಸರಾಯರು ಹೇಳಿದ ಮಾತಿಗೆ, ಅದು ಹರಿಕಥಾಮೃತಸಾರ ಆಗಿರಲಿ, ವಿಜಯದಾಸರ ಕೃತಿಗಳಾಗಿರಲಿ, ಪುರಂದರದಾಸರ ಕೃತಿಗಳಾಗಿರಲಿ, ಶ್ರೀಪಾದರಾಜರದಾಗಿರಲಿ, ವ್ಯಾಸರಾಜರದಾಗಿರಲಿ, ಅದಕ್ಕೆ ಶಾಸ್ತ್ರದ ಆಧಾರ ಇರಬೇಕು. ಅದು ಶಾಸ್ತ್ರ ಅಂದರೆ ಏನು? ಉಪನಿಷತ್ತುಗಳಲ್ಲಿ ಹೇಳಿರಬೇಕು, ವೇದಗಳಲ್ಲಿ ಹೇಳಿರಬೇಕು, ಅಥವಾ ಸೂತ್ರಗಳಲ್ಲಿ ಹೇಳಿರಬೇಕು, ಅಥವಾ ಭಗವದ್ಗೀತೆಯಲ್ಲಿ ಹೇಳಿರಬೇಕು. ಆವಾಗ ಜ್ಞಾನಿಗಳು ಅದನ್ನು ಸ್ವೀಕಾರ ಮಾಡುತ್ತಾರೆ. ಅದಕ್ಕೇನೆ ಎಲ್ಲ ದಾಸರುಗಳು ಕೂಡ ವೇದ, ಉಪನಿಷತ್ತು, ಸೂತ್ರ, ಪುರಾಣಗಳಲ್ಲಿ ಹೇಳಿದ ವಿಷಯವನ್ನೇ ಭಾಷೆಯನ್ನ ಬದಲಾಯಿಸಿ, ಶೈಲಿಯನ್ನ ಬದಲಾಯಿಸಿ ಹೇಳಿದಾರಷ್ಟೆ. ಅಲ್ಲೆಲ್ಲ ಪದ್ಯ ಶ್ಲೋಕ ರೂಪದಲ್ಲಿರುತ್ತೆ ಅಥವಾ ಛಂದೋ ರೂಪದಲ್ಲಿರುತ್ತೆ. ಇಲ್ಲಿ ಉಗಾಭೋಗಗಳಾಗಲಿ, ಸುಳಾದಿಗಳಾಗಲಿ, ಸೂವಾದಿಗಳಾಗಲಿ, ಅಥವಾ ದಂಡಕಗಳಾಗಲಿ, ಅಥವಾ ದೇವರ ನಾಮಗಳಾಗಲಿ, ಷಟ್ಪದಿಗಳಾಗಲಿ, ಯಾವುದೋ ಒಂದು ಕ್ರಮದಲ್ಲಿ ಕನ್ನಡ ಭಾಷೆಯಲ್ಲಿ ಅದೇ ವಿಷಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಶ್ರೀಪಾದರಾಜರ ಕೃತಿಗಳಲ್ಲಿ ಶಾಸ್ತ್ರ ಪ್ರಮೇಯ ಅಷ್ಟು ದೂರ ಹೋಗಬೇಕಾಗಿಲ್ಲ. ಶ್ರೀಪಾದರಾಜರ ಕೃತಿನೇ ಶಾಸ್ತ್ರ. ಶ್ರೀಪಾದರಾಜರ ರಚನೆ ಮಾಡತಕ್ಕಂತಹ ಕೃತಿಗಳಲ್ಲಿ ಎಲ್ಲಿ ಶಾಸ್ತ್ರ ಪ್ರಮೇಯ ಇದೆ ಅಂತ ಮಾಡೋದು ಬೇಡ. ಶ್ರೀಪಾದರಾಜರು ರಚನೆ ಮಾಡತಕ್ಕಂಥ ದೇವರ ನಾಮಗಳೇ ಶಾಸ್ತ್ರ. ಅದು ಯಾಕೆ ಅಂದರೆ ಆ ಶಾಸ್ತ್ರದಲ್ಲಿ ಭಗವಂತನ ಮಹಿಮೆ ಇದೆ. ಅದನ್ನೇ ಭಗವಂತ ಹೇಳ್ತಾ ಇರೋದು, ಯಾವ ಶಾಸ್ತ್ರದಲ್ಲಿ ನನ್ನ ಮಹಿಮೆ ಇಲ್ಲ, ನನ್ನ ಅವತಾರಗಳನ್ನು ಕೊಂಡಾಡಿಲ್ಲ, ಸೃಷ್ಟಿಸ್ಥಿತಿಯ ಲಯಾದಿಗಳನ್ನು ಕೊಂಡಾಡಲ್ಲ, ಅದು ಶಾಸ್ತ್ರ ಅಲ್ಲ ಅಂತಾನೆ ಭಗವಂತ. ಹಾಗಾಗಿ ಶ್ರೀಪಾದರಾಜರ ಎಲ್ಲ ಕೃತಿಗಳಲ್ಲಿ ಪೋಪೋಗೋಣ ಬಾರುರಂಗ ಇರ್ಬೋದು, ಇಟ್ಟಾಂಗೆ ಇರುವೇನೋ ಹರಿಗೆ ಇರ್ಬೋದು, ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವ ಇರ್ಬೋದು, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಇರ್ಬೋದು, ಪಾಲಿಸಯ್ಯ ಪವನಾನಯ್ಯ ಇರ್ಬೋದು, ಯಾವುದಾದ್ರೂ ಉತ್ಕೃಷ್ಟವಾಗಿರ್ತಕ್ಕಂಥದ್ದೇ ಶ್ರೀಪಾದರಾಜರದಾಗಲಿ ಬೇರೆ ದಾಸರದಾಗಲಿ. ಪಾಲೊಳಗದ್ದು ನೀಲೊಳಗದ್ದು ಇದ್ದಾರೆ, ವೃಷಭಾನೇರಿದ ವಿಶ್ವೇಶ್ವರನಾರೆ ಪೇಳಮ್ಮಯ್ಯ ಅಂತ ರುದ್ರದೇವರನ್ನು ಸ್ಮರಣೆ ಮಾಡಿದ್ದಾರೆ. ಇಕೋ ನೋಡೆ ರಂಗನಾಥನ ಪುಟ್ಟಪಾದವ ಮಾಡಿದ್ದಾರೆ. ಬಾರೋ ನಮ್ಮ ಮನೆಗೆ ಗೋಪಾಲಕೃಷ್ಣ ಅಂತ ದಾಸರಾಯರು ಕರೆದಿದ್ದಾರೆ ಶ್ರೀಪಾದರಾಜರು. ನೀವು ಯಾವುದೇ ದೇವರ ನಾಮ ತಗೊಳ್ರಿ, ಎಲ್ಲ ಕಡೆ ಭಗವಂತನ ಮಹಿಮೆ ಇದೆ. ಹಾಗಾಗಿ ಶ್ರೀಪಾದರಾಜರ ಕೃತಿಗಳಲ್ಲಿ ಎಲ್ಲಿ ಶಾಸ್ತ್ರ ಪ್ರಮೇಯ ಇದೆ ಅಂತ ಹುಡುಕೋದು ಬೇಡ. ಅದೇ ಒಂದು ಶಾಸ್ತ್ರ. ಶ್ರೀಪಾದರಾಜರ ಕೃತಿಗಳೇ ಒಂದು ಶಾಸ್ತ್ರ. ಯಾಕೆ ಅಂದರೆ ಅದು ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಲೀಲಾವತಾರ ಮಹಿಮಾ, ಭಗವಂತ ಹೇಳ್ತಾನೆ ಆ ಮಾತನ್ನ, ಪಾವನ ಲೀಲಾವತಾರ ಮಹಿಮಾ. ಯಾಕೆ ಹೇಳ್ದ ಭಗವಂತ ಆ ಥರ ಅಂದರೆ, ಈ ಭಗವಂತ ಮೂಲ ರೂಪದಲ್ಲಿ ಇರೋದಕ್ಕೂ ಅವತಾರಗಳಲ್ಲಿ ತಾನು ಮಾಡುವ ಲೀಲೆಗಳಲ್ಲಿ ವ್ಯತ್ಯಾಸ ತೋರಿಸ್ಬಿಡ್ತಾನೆ ಭಗವಂತ. ಈಗ ನೋಡ್ರಿ, ಮೂಲ ರೂಪದಲ್ಲಿ ನಾರಾಯಣನ ಬಗ್ಗೆ ಯಾರಿಗೂ ಸಂಶಯ ಇರಲ್ಲ.
ಉಪನಿಷತ್ತು ಹೇಳುತ್ತೆ, ವೇದಗಳು ಹೇಳುತ್ತಾ ಇದೆ. ಆದರೆ ಅವತಾರ ಮಾಡಿದಾಗ ಭಗವಂತ ಮೂಲ ರೂಪದಲ್ಲಿ ನಾವು ಭಗವಂತನ ಬಗ್ಗೆ ಏನು ತಿಳ್ಕೊಂಡಿದ್ದೀವಿ ಅದಕ್ಕೆ ವಿರುದ್ಧವಾಗಿ ನಡೆಸಿಬಿಡ್ತಾನೆ ಭಗವಂತ ಇಲ್ಲಿ ಅವತಾರ ಮಾಡಿದಾಗ. ರಾಮ ಅವತಾರದಲ್ಲಾಗಲಿ, ಕೃಷ್ಣ ಅವತಾರದಲ್ಲಾಗಲಿ, ಎಲ್ಲ ಅವತಾರದಲ್ಲಿ, ವಾಮನಾವತಾರದಲ್ಲಾಗಲಿ ನಾವು ಭಗವಂತನ ಬಗ್ಗೆ ಏನು ತಿಳ್ಕೊಂಡಿದ್ದೀವೋ ಅದಕ್ಕೆ ವಿರುದ್ಧವಾಗಿ ನಟಿಸಿಬಿಡ್ತಾನೆ ಭಗವಂತ. ಆವಾಗ ನಮಗೆ ಡೌಟ್ ಬಂದ್ಬಿಡುತ್ತೆ ಭಗವಂತನ ವಿಷಯದಲ್ಲಿ. ಅಲ್ಲಿ ಏನು ಮೂಲ ರೂಪದಲ್ಲಿ ಹಂಗೆ ಹೇಳಿದೆ, ಅವತಾರ ರೂಪದಲ್ಲಿ ಹಿಂಗಿದೆ. ಹಾಗಾಗಿ ಇವರು ಮೂಲ ರೂಪದ ನಾರಾಯಣ ಅಲ್ಲ. ಟೀಕಾಕೃತ್ಪಾದರು ನ್ಯಾಯಸುಧಾದಲ್ಲಿ ತೋರಿಸ್ತಾರೆ ಈ ಮಾತನ್ನ. ನೀವು ನಾರಾಯಣ, ವೇದವ್ಯಾಸರನ್ನ ನಾರಾಯಣ ಅಂತೀರಾ. ನೋಡಿ, ನಾರಾಯಣನಿಗೆ ಜನನ ಇಲ್ಲ, ನಾರಾಯಣ ಇಂಥವನಿಂದ ಹುಟ್ಟಿದಾನೆ ಅಂತ ಎಲ್ಲಾದ್ರೂ ಇದೆಯಾ? ಆದರೆ ವೇದವ್ಯಾಸ ದೇವರು ಹುಟ್ಟಿದ್ದಾರೆ ಅಂತ ನೀವೇ ಹೇಳುತ್ತೀರಾ ಸತ್ಯವತಿ ಪರಾಶರರಲ್ಲಿ. ಮತ್ತೆ ನಾರಾಯಣನಿಗೆ ಹುಟ್ಟಿಲ್ದೇ ಇರೋ ನಾರಾಯಣ ಹುಟ್ಟಿರುವ ವೇದವ್ಯಾಸ ದೇವರ ಅವತಾರ ಹೆಂಗಾಗ್ತಾನೆ, ನೀವೇ ಹೇಳ್ರಿ ಅಂತ ಒಂದು ಪ್ರಶ್ನೆ ಕೇಳಿದಾರ ಅವರು. ವ್ಯಾಸೋಪಜ್ಞತ ಜನನ ವಿರೋಧ ಅವರೇ ಬರೀತಾರೆ, ಅವರು ಟೀಕಾರಾಯರೇ ಬರೆದಿದ್ದಾರೆ ನ್ಯಾಯಸುಧಾದಲ್ಲಿ. ಆವಾಗ ನಾವೇನು ಮಾಡಬೇಕು? ಯಾಕೆ ಹಂಗೆ ಮಾಡಿದ ಭಗವಂತ? ಮೂಲ ರೂಪದಲ್ಲಿ ನಾರಾಯಣ, ಯಾವ ದೋಷವೂ ಇಲ್ಲದೆ ಇರತಕ್ಕಂತಹ ನಾರಾಯಣ ದೇವರು ಅವತಾರ ಮಾಡಿದಾಗ ಯಾಕೆ ಈ ಅವತಾರ ರೂಪಗಳಲ್ಲಿ ಹಿಂಗೆಲ್ಲ ಮಾಡಿಬಿಡ್ತಾನೆ? ಅದೇನು ಅವನು ಮಾಡ್ತಾ ಇರೋದೇ ಹಂಗ, ಅಥವಾ ಅವನು ಮಾಡ್ತಾನ ಅಂತ ಮೊದಲು ತಿಳ್ಕೋಬೇಕಾದ್ದು ದೊಡ್ಡ ಕೆಲಸ ನಮಗೆ. ಇದನ್ನ ಎಲ್ಲ ದಾಸರಾಯರು ತೋರಿಸ್ಕೊಟ್ಟಿದ್ದಾರೆ. ಶಾಸ್ತ್ರದಲ್ಲೂ ಇದೆ ಇದು. ದಾಸರಾಯರು ತೋರಿಸ್ಕೊಟ್ಟಿದ್ದಾರೆ, ಶ್ರೀಪಾದರಾಜರು ತೋರಿಸ್ಕೊಟ್ಟಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಶೈಲಿಯಲ್ಲಿ ತೋರಿಸ್ಕೊಡ್ತಾರೆ. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಶೈಲಿ ಅದು, ಒಂದು ವಿಭಿನ್ನ ಶೈಲಿ. ಶ್ರೀಪಾದರಾಜರದು ಒಂಥರ, ಪುರಂದರದಾಸರದು ಒಂಥರ, ವಾದಿರಾಜ ಸ್ವಾಮಿಗಳದು ಒಂಥರ, ವ್ಯಾಸರಾಜರದು. ಒಬ್ಬೊಬ್ಬರ ಶೈಲಿ ಒಂದೊಂಥರ ಇರುತ್ತೆ, ಆದರೆ ಪ್ರಮೇಯ ಹಂಗೆ ಇರುತ್ತೆ. ಇದು ಒಂದು. ಇನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆ. ಯಾಕೆ ಈ ಟಾಪಿಕ್ ನಾವು ತಗೊಂಡಿರೋದು? ಶ್ರೀಪಾದರಾಜರ ಕೃತಿಗಳಲ್ಲಿ ಶಾಸ್ತ್ರ ಪ್ರಮೇಯಗಳು ಅಥವಾ ಶಾಸ್ತ್ರ ಚಿಂತನೆ ಯಾಕೆ ಅಂದರೆ, ಭಗವಂತ ಅವನು ಮಾತಾಡ್ತಾನೆ ಭಗವದ್ಗೀತೆಯಲ್ಲಿ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೇತಿ ಮಾಮೇತಿ ಸೋರ್ಜುನ. ಅರ್ಜುನ, ಯಾರು ನಾನು ನನ್ನ ಜನ್ಮ ಮತ್ತು ನನ್ನ ಕರ್ಮ ಅಂದರೆ ಭಗವಂತ ಮಾಡತಕ್ಕಂಥ ಕೆಲಸಗಳು, ಭಗವಂತ ಅವತಾರ ಮಾಡೋ ರೀತಿ, ಜನ್ಮ ಕರ್ಮ, ಯಾರು ನನ್ನ ಜನ್ಮ ಕರ್ಮಗಳನ್ನು ಸರಿಯಾಗಿ ತಿಳ್ಕೊತಾರೋ, ತತ್ವತಃ ಯಹ ವೇತ್ತಿ, ಯಾರು ಸರಿಯಾಗಿ ತಿಳ್ಕೊತಾರೋ ಅವರು ಈ ದೇಹವನ್ನು ಬಿಟ್ಟ ಮೇಲೆ ಮತ್ತೆ ತಾಯಿಯ ಗರ್ಭಕ್ಕೆ ಬರುವುದಿಲ್ಲ. ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ. ಎಲ್ಲಿಗೆ ಹೋಗ್ತಾರೆ ಅವರು? ಮಾಮೇತಿ, ನನ್ನ ಹತ್ರ ಬರ್ತಾರೆ ಅಂತಾನೆ ಕೃಷ್ಣ. ಅಂದ ಮೇಲೆ ಸರಿಯಾಗಿ ನಾವು ಭಗವಂತನ ಲೀಲೆಗಳನ್ನ, ಅವನ ಜನ್ಮ ಕರ್ಮವನ್ನು ತಿಳ್ಕೊಂಡ್ರೆ ಈ ತಾಯಿಯ ಗರ್ಭಕ್ಕೆ ಮತ್ತೆ ಬರಬೇಕಾದ ಅಗತ್ಯ ಇಲ್ಲ. ಇದೂ ತಿಳ್ಕೋಬೇಕು. ಇದೊಂದೇ ಅಲ್ಲ, ಇದೂ ತಿಳ್ಕೋಬೇಕು. ಈಗ ನಮಗೆ ಗೊತ್ತಾಗಲಿಲ್ಲಪ್ಪ, ಹೆಂಗೆ ತಿಳ್ಕೋಬಹುದು? ಅಲ್ಲಿ ಕೃಷ್ಣ ನೋಡಿದ್ರೆ ಎಲ್ಲರ ಮನೆಗೆ ಹೋಗಿ ಹಾಲು ಬೆಣ್ಣೆ ಎಲ್ಲ ಕದ್ದ ಅಂತ ಇದೆ, ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ವಿಹಾರ ಮಾಡ್ದ, ರಾಸಕ್ರೀಡೆ ಮಾಡ್ದ ಅಂತಿದೆ, ಕಾಲೆಯವನ ಬಂದಾಗ ಹೆದರ್ಕೊಂಡು ಓಡೋದ ಅಂತಿದೆ, ಜರಾಸಂಧನಿಗೆ ಹೆದರ್ಕೊಂಡು ಸಮುದ್ರದ ಮಧ್ಯದಲ್ಲಿ ದ್ವಾರಕಾಪಟ್ಟಣ ನಿರ್ಮಾಣ ಮಾಡಿಕೊಂಡ ಅಂತಿದೆ. ಮತ್ತು ಅವನಿಗೆ ಹೆದರಿಕೆ ಇದೆ, ಭಯ ಇದೆ, ಹಸಿವೆ ಇದೆ, ನೀರಡಿಕೆ ಇದೆ, ಕಳ್ಳತನ ಮಾಡ್ತಾನೆ, ಜಾರ ಚೋರ. ಇವನು ಯಾಕೆ ಹೆಂಗೆ ಪರಮಾತ್ಮ ಆಗ್ತಾನೆ? ಇವನು ನಮ್ಮಂತೆ ದೋಷಗಳು ಅವನಲ್ಲೂ ಇದೆಯಲ್ಲ ಅಂತ ಸಂದೇಹ ಬಂದೇ ಬರುತ್ತೆ. ಅದನ್ನೇ ಕೃಷ್ಣ ಹೇಳ್ತಾ ಇರೋದು, ಸರಿಯಾಗಿ ತಿಳ್ಕೊಳ್ರಿ. ನಾನು ಯಾಕೆ ಆ ರೀತಿ ಮಾಡಿದೆ ಅನ್ನೋದನ್ನ ಯಾರು ಸರಿಯಾಗಿ ತಿಳ್ಕೋತಾರೋ ಅವರು ಮತ್ತೊಮ್ಮೆ ತಾಯಿಯ ಉದರಕ್ಕೆ ಬರೋದಿಲ್ಲ ಅಂತ ಹೇಳಿ
ಭಗವದ್ಗೀತೆಯಲ್ಲಿ ಒಂದು ಮಾತಾಡಿದಾನೆ ಪರಮಾತ್ಮ. ಅದನ್ನ ಶ್ರೀಪಾದರಾಜರು ಒಂದು ಕೃತಿಯಲ್ಲಿ ಸುಂದರವಾಗಿ ತೋರಿಸಿದ್ದಾರೆ. ದಶಮಸ್ಕಂದದ ಕಥೆಯನ್ನ ಆಧರಿಸಿಕೊಂಡು ತಮ್ಮದೇ ಆಗಿರತಕ್ಕಂತಹ ಒಂದು ವಿಶಿಷ್ಟ ಶೈಲಿಯಲ್ಲಿ ತೋರಿಸ್ತಾರೆ. ಇದಕ್ಕೆ ವ್ಯಾಖ್ಯಾನವೋ ಎಂಬಂತೆ ಜಗನ್ನಾಥದಾಸರು ಇದೇ ರೀತಿಯಾಗಿರ್ತಕ್ಕಂಥ ಒಂದು ದೇವರ ನಾಮ ಮಾಡಿದ್ದಾರೆ. ಶ್ರೀಪಾದರಾಜರ ಈ ದೇವರ ನಾಮದ ವ್ಯಾಖ್ಯಾನವೋ ಎಂಬಂತೆ ಎರಡೂ ಹೇಳ್ತೀನಿ ನಾನು. ಎಷ್ಟು ಕೋಯಿನ್ಸೈಡ್ ಆಗುತ್ತಾ ಎರಡು ದೇವರ ನಾಮಗಳು. ಇಲ್ಲಿ ಇವರು ಯಾವ ರೀತಿಯಲ್ಲಿ ಪ್ರಮೇಯವನ್ನು ನಿರೂಪಣೆ ಮಾಡ್ಯಾರೋ ಅದು ಯಾಕೆ ಅಂತ ಅವರು ಕೊಟ್ಟಿದ್ದಾರೆ ಜಗನ್ನಾಥದಾಸರು. ಹಾಗಾಗಿ ಭಾಗವತ ದಶಮಸ್ಕಂದದ ಕಥೆಯನ್ನ ಆಧರಿಸಿಕೊಂಡು ಅಲ್ಲಿ ಬಂದಿರುವ ಭಗವಂತನ ಮಹಿಮೆಗಳನ್ನ ಯಾವ ರೀತಿ ತಿಳ್ಕೋಬೇಕು ನಾವು, ಹೇಗೆ ಭಗವಂತ ಅದಕ್ಕೆ ಲೀಲಾ ಅಂತ ಕರೆಯೋದು. ಭಗವಂತನ ವ್ಯಾಪಾರಗಳಿಗೆ ಲೀಲಾ ಮಹಿಮಾ, ಲೀಲಾವತಾರ ಅಂತಾನೆ ಕರೀತಾರೆ ಭಗವಂತನಿಗೆ. ಅದನ್ನ ಇವತ್ತು ಯಥಾಮತಿ ಚಿಂತನೆ ಮಾಡೋಣ. ಒಂದು ದೇವರ ನಾಮ ಇದೆ ಶ್ರೀಪಾದರಾಜರ ಅಂಕಿತದಲ್ಲಿ, ರಂಗವಿಠಲ ಅಂಕಿತದಲ್ಲಿ, ವಾಸುದೇವ ನಿನ್ನ ಮರ್ಮ ಕರ್ಮಗಳ ದೇಶ ದೇಶದಲ್ಲಿ ಪ್ರಕಟಿಸಲು. ವಾಸುದೇವ ನಿನ್ನ ಮರ್ಮ ಕರ್ಮಗಳ ದೇಶ ದೇಶದಲ್ಲಿ ಪ್ರಕಟಿಸಲು. ಬೇಸರದೆಯನ್ನ ಹೃದಯ ಕಮಲದಲ್ಲಿ ವಾಸವಾಗಿ ಸುಮ್ಮನಿದ್ದೀಯೋ ವಾಸುದೇವ. ಒಂದು ಪಲ್ಲವಿ, ಒಂದು ಅನುಪಲ್ಲವಿ. ಶ್ರೀಪಾದರಾಜರು ಕೇಳ್ತಾ ಇದ್ದಾರೆ, ಹೇ ವಾಸುದೇವ, ನಿನ್ನ ಕರ್ಮಗಳ ಮರ್ಮವನ್ನ ನೀನೇನೇನು ಮಾಡಿದೆ ಕೃಷ್ಣಾವತಾರದಲ್ಲಿ ಎನ್ನುವುದನ್ನ ಎಲ್ಲರಿಗೂ ಹೇಳಬೇಡ ನಾನು, ಅಥವಾ ಯಾವಾಗಲೂ ನನ್ನ ಹೃದಯ ಕಮಲದಲ್ಲಿ ನೀನು ವಾಸ ಮಾಡ್ತೀಯಾ? ಎರಡರಲ್ಲಿ ಒಂದು. ಯಾವಾಗಲೂ ನೀನು ನನ್ನ ಹೃದಯ ಕಮಲದಲ್ಲಿ ಇರಬೇಕು. ಒಂದು ವೇಳೆ ನೀನೇನಾದರೂ ಇಲ್ಲ ಅಂದ್ರೆ ನೀನು ಅವತಾರದಲ್ಲಿ ಮಾಡಿದ ಎಲ್ಲ ಕರ್ಮಗಳ ಮರ್ಮವನ್ನ ದೇಶ ದೇಶದಲ್ಲಿ ಪ್ರಕಟಿಸಲು, ಎಲ್ಲ ಕಡೆ ಹೇಳ್ಬಿಡ್ತೀನಿ ನಿಂದು ಅಂತ. ಹೇಳ ನಿಂದು ಏನು ಮಾಡಿದ್ಯಾ ಅಂತ, ಎಲ್ಲ ಕಡೆ ಹೇಳ ನಿಂದು ಅಂತ. ಇದು ಪಲ್ಲವಿ ಅನುಪಲ್ಲವಿ. ಏನಿದು ಮೊದಲನೇದೇನು? ವಾಸುದೇವ ನಿನ್ನ ಮರ್ಮ ಕರ್ಮಗಳ ದೇಶ ದೇಶದಲ್ಲಿ ಪ್ರಕಟಿಸಲು. ಭಗವಂತನಿಗೆ ವಾಸುದೇವ ಅಂತ ಮೂಲ ರೂಪದಲ್ಲೇ ಭಗವಂತನ ವಾಸುದೇವ ಅಂತ ರೂಪ ಇದೆ. ಕೃಷ್ಣನಿಗೂ ಕೂಡ ವಾಸುದೇವ ಅಂತ ಕರೀತಾರೆ. ಜನನ ಮರಣ ರಹಿತನಾಗಿರ್ತಕ್ಕಂಥ ನೀನು ವಸುದೇವನ ಮಗನಾಗಿ ಹುಟ್ಟಿದೆಯಲ್ಲ, ಈ ಗುಟ್ಟು ಹೇಳಬಿಡ್ಲ ನಾನು. ಎಲ್ಲರೂ ನಿನ್ನನ್ನ ಜನನ ಮರಣ ರಹಿತ ಅಂತ ತಿಳ್ಕೊಂಡಿದ್ದಾರೆ, ಹೇಳ್ಬಿಡ್ಲ ಅವರಿಗೆ ನಾನು? ಇಲ್ಲ, ಇವನು ಕೂಡ ವಸುದೇವನಿಂದ ದೇವಕಿಯಲ್ಲಿ ಹುಟ್ಟಿದ್ದಾನೆ ಅಂತ ಹೇಳ್ಬಿಡ್ಲ? ಜಗನ್ನಾಥದಾಸರು ತೋರಿಸ್ತಾರೆ ಈ ಮಾತನ್ನ. ಜನನ ಮರಣ ರಹಿತನಾಗಿರ್ತಕ್ಕಂಥ ನೀನು ವಸುದೇವ ದೇವಕಿಯನ್ನ ನಿಮಿತ್ತ ಮಾಡಿಕೊಂಡು ಹುಟ್ಟಿದೀಯಾ ಅಲ್ವ ತಾನೆ ಕೃಷ್ಣಾವತಾರದಲ್ಲಿ? ಹೇಳ್ಬಿಡ್ಲ ಎಲ್ಲರಿಗೂ? ಅವರೆಲ್ಲ ತಿಳ್ಕೊಂಡಿದ್ದಾರೆ ನಿನ್ಗೆ ಜನನ ಇಲ್ಲ ಮರಣ ಇಲ್ಲ ಅಂತ. ಹೇಳ್ಬಿಡ್ಲ ನಾನು? ಅದನ್ನ ವಾಸುದೇವ ಶಬ್ದದಿಂದ ತೋರಿಸ್ತಾ ಇದ್ದಾರೆ ಅವರು ಶ್ರೀಪಾದರಾಜರು. ವಾಸುದೇವ ನಿನ್ನ ಮರ್ಮ ಕರ್ಮಗಳ ದೇಶ ದೇಶದಲ್ಲಿ ಪ್ರಕಟಿಸಲು. ಹಂಗೊಂದು ವೇಳೆ ನಾನು ಹೇಳೋದು ಬೇಡ ಅಂತ ನಿನಗೇನಾದರೂ ಇಷ್ಟ ಇದ್ರೆ ನೀನು ಯಾವಾಗಲೂ ನನ್ನ ಹೃದಯ ಕಮಲದಲ್ಲಿ ಇರಬೇಕು. ಬೇಸರದೆಯನ್ನ ಹೃದಯ ಕಮಲದಲ್ಲಿ ವಾಸವಾಗಿ ಸುಮ್ಮನಿದ್ದೀಯೋ. ಯಾವಾಗಲೂ ಸುಮ್ಮನೆ ಇದ್ಬಿಡ್ಬೇಕು. ಮಕ್ಕಳಿಗೆ ಹೆದರಿಸ್ತಾರೆ ನೋಡಿ, ಸುಮ್ಮನೆ ಇರ್ತೀಯೋ ಇಲ್ಲ? ಸುಮ್ಮನೆ ಇದ್ರೆ ಸರಿ, ಇಲ್ಲದೆ ಇದ್ರೆ ಕೋಲ್ ತಗೊಂಡು ಬಾರಿಸ್ತೀನಿ ನೋಡು ಅಂತ ಮಕ್ಕಳಿಗೆ ಹೆಂಗೆ ಹೆದರಿಸ್ತಾರಲ್ಲ, ಅಷ್ಟು ಆಟ ಆಡ್ತಾರೆ ಅವರು ಶ್ರೀಪಾದರಾಜರು ಕೃಷ್ಣನ ಜೊತೆಯಲ್ಲಿ. ಹೇಳ್ಬಿಡ್ಲ ನಿಂಗೆಲ್ಲರೂ? ಅರ್ಥಾತ್ ಅದರ ಹಿಂದೆ ಬಹಳ ಭಕ್ತಿ ಇರುತ್ತೆ.
ನನ್ನ ಹೃದಯ ಕಮಲದಲ್ಲಿ ವಾಸ ಮಾಡು ಭಗವಂತ, ಯಾವಾಗಲೂ ಸದಾ ಎನ್ನ ಹೃದಯ ಕಮಲದಲ್ಲಿ ವಾಸ ಮಾಡೋ ಶ್ರೀಹರಿ, ಬಾರೋ ಮನೆಗೆ ಗೋವಿಂದ. ಇವರೇ ಬರ್ದಿದ್ದಾರೆ ಅದನ್ನ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ನಮ್ಮ ಹೃದಯ ಕಮಲದಲ್ಲಿ, ನಮ್ಮ ಮನಸ್ಸಿನಲ್ಲಿ ಭಗವಂತ ಯಾವಾಗಲೂ ಇರಬೇಕು. ನೀನಿರು, ಇಲ್ಲದೆ ಇದ್ರೆ ನೀನು ಮಾಡಿದ ಮರ್ಮ ಕರ್ಮಗಳ ಗುಂಡ್ರೆ ರಹಸ್ಯ ಕೆಲಸಗಳು ಅಂತ ಅರ್ಥ. ಮರ್ಮ ಅಂದ್ರೆ ರಹಸ್ಯ, ಕರ್ಮ ಅಂದ್ರೆ ಕೆಲಸ. ನೀನು ಯಾರಿಗೂ ಗೊತ್ತಾಗದಂಗೆ ಮಾಡಿಬಿಟ್ರೆ ಏನ್ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ನಾನು ಹೇಳ್ತೀನಿ ನೋಡು. ಸರಿ, ಏನೇನು ಹೇಳ್ತೀರಿ? ಈಗ ಒಂದೊಂದಾಗಿ ಹೇಳ್ತಾರೋ. ತರಳತನದಲ್ಲಿದ್ದು ದುರುಳನಾಗಿ ಬಂದು ವರಳಿಗೆ ಕಟ್ಟಿಸಿಕೊಂಡದ್ದನ್ನು. ತರಳತನದಲ್ಲಿದ್ದು ದುರುಳನಾಗಿ ಬಂದು ವರಳಿಗೆ ಕಟ್ಟಿಸಿಕೊಂಡದ್ದನ್ನು. ತುರುವ ಕಾಯಲಿ ಪೋಗಿ ಕಲ್ಲಿಯೋಗರವನ್ನು ಗೊಲ್ಲರ ಕೂಡೆ ನೀ ಉಂಡದ್ದನ್ನು. ನೆರೆಮನೆ ಹೊರಮನೆಗಳ ಪೊಕ್ಕು ಬೆಣ್ಣೆಯ ಅರಿಯದಂತೆ ಕದ್ದು ಮೆದ್ದದ್ದನ್ನು. ಕೇಳಿಸಿಯಾದರೆ ಒದರುವೆಯಲ್ಲೋ ನರಹರಿ ನಿನ್ನ ಬಾಯಿಗೆ ಬಂದದ್ದನ್ನು. ವಾಸುದೇವ ನಿನ್ನ ಮರ್ಮ ಕರ್ಮಗಳ ದೇಶ ದೇಶದಲ್ಲಿ ಪ್ರಕಟಿಸಲು. ಒಂದೊಂದಾಗಿ ಹೇಳ್ತಾರೋ. ತರಳತನದಲ್ಲಿದ್ದು ದುರುಳನಾಗಿ ಬಂದು ವರಳಿಗೆ ಕಟ್ಟಿಸಿಕೊಂಡದ್ದನ್ನು. ಭಗವಂತನಿಗೆ ಯಾರು ಅವನನ್ನು ಹಿಡಿಯಕ್ಕಾಗಲಿಲ್ಲ. ಅಗ್ರಾಹ್ಯಂ ಅಗೋತ್ರಂ ಅಚಕ್ಷು ಅಪಾಣಿಪಾದಂ ಅಂತ ವೇದ. ಇದೇ ಶಾಸ್ತ್ರ ಪ್ರಮೇಯ. ಇದನ್ನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಶ್ರೀಪಾದರಾಜರು. ನಮ್ಮಲ್ಲಿ ಅನ್ವಯ ವ್ಯತಿರೇಕ ಅಂತ ಕರೀತಾರೆ. ನಿನ್ನನ್ನ ಯಾರ ಕೈಲೂ ಹಿಡಿಯಕ್ಕಾಗದಿಲ್ಲ, ಅಗ್ರಾಹ್ಯ ಅಂತ ವೇದ ಹೇಳುತ್ತಾ ಇದೆ. ಆದ್ರೆ ಯಶೋಧಾದೇವಿ ಕಟ್ಟಾಕ್ಬಿಟ್ಲಲ್ಲ ನಿನ್ನನ್ನ. ಹೇಳ ಅದನ್ನ ಯಾರಿಗಾದ್ರು? ಏನು ಉಪನಿಷತ್ತಿನಲ್ಲಿ ನಿನ್ನನ್ನು ಹೊಗಳುತ್ತಾ ಇದೆ? ಅಗ್ರಾಹ್ಯಂ ಅಗೋತ್ರಂ ಅಚಕ್ಷು ಅಪಾಣಿಪಾದಂ. ನಿನ್ನನ್ನು ಹಿಡಿಯಕ್ಕಾಗಲ್ಲ, ಕಟ್ಟಕ್ಕಾಗಲ್ಲ. ಅಜ್ಞೇಯ, ಅಗ್ರಾಹ್ಯ, ಅಗೋತ್ರಂ ಅಚಕ್ಷು ಅಪಾಣಿಪಾದಂ ಅಂತ ಯಶೋಧಾದೇವಿ ನಿನ್ನ ಕಟ್ಟಾಕಲ್ಲ ತಾನೆ? ಒರಳಿಗೆ ಕಟ್ಟಾಕಿಸ್ಕೊಂಡಿದೆಯಾ ತಾನೆ ನೀನು? ಹೇಳ್ಬಿಡ್ಲ ನೀನು? ಸುಮ್ಮನೆ ಇವನು ಬೋರ್ಡ್ ಹಾಕೊಂಡಿರ್ತಾರೆ, ಕೆಲವರೆಲ್ಲ ಇರ್ತಾರೆ ಬರೀ ಬೋರ್ಡ್ ಹಾಕೊಂಡಿರ್ತಾರೆ, ಒಳಗಡೆ ಮಾಡಬಾರ್ದು ಮಾಡ್ತಾ ಇರ್ತಾರೆ. ಹಂಗಿರೋದೇ ಇಲ್ಲ. ಬೋರ್ಡ್ ಹೆಂಗೆ ಹಾಕೊಂಡಿರ್ತಾರೋ ಹಂಗಿರೋದೇ ಇಲ್ಲ ಅವರು ಒಳಗಡೆ. ನೀನು ಅಷ್ಟೇ ಉಪನಿಷತ್ತಿನಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕೊಂಡ್ಬಿಟ್ಟಿದ್ಯಾ, ಅಗ್ರಾಹ್ಯ. ಅಲ್ಲದೆ ಇಲ್ಲಿ ಒರಳಕ್ಕೆ ಕಟ್ಟಿಸ್ಕೊಂಬಿಟ್ಟಿದ್ಯಾ. ಹಿಡಿದು ಇದ್ದಾಳೆ, ಕಟ್ಟು ಇದ್ದಾಳೆ. ಅವಳು ಹಿಡಿದು ಇದ್ದಾಳೆ, ಕಟ್ಟು ಇದ್ದಾಳೆ. ಹೇಳಲ ಇದನ್ನ ನಿಂಗೆ? ಕೇಳ್ತಾರೆ ಶ್ರೀಪಾದರಾಜರು. ತರಳತನದಲ್ಲಿದ್ದು ಚಿಕ್ಕ ಮಗುವಾಗಿದ್ದಾಗ ದುರುಳನಾಗಿ ಬಂದು ಆ ಬೆಣ್ಣೆ ಎಲ್ಲ ಮೊಸರನ್ನೆಲ್ಲ ಚೆಲ್ಲಿರ್ತಕ್ಕಂಥ ಕಾಲದಲ್ಲಿ, ಬಾಲಕನಾಗಿದ್ದಾಗ ಶಿಶುವಾಗಿದ್ದಾಗ ಮೊಸರನ್ನೆಲ್ಲ ಚೆನ್ನಾಗಿ ಚೆಲ್ಲಿರ್ತಕ್ಕಂಥ ಕಾಲದಲ್ಲಿ ನಿಮ್ಮಮ್ಮ ಯಶೋಧಾದೇವಿ ಬಂದು ನಿನ್ನನ್ನ ಹಿಡಿದು ಒರಳಿಗೆ ಕಟ್ಟಿದ್ಲು ತಾನೆ? ಹೇಳ ಅದನ್ನ ನಾನು. ಅಲ್ಲಿಂದ ಅನ್ವಯ ಅದು. ದೇಶ ದೇಶದಲ್ಲಿ ಪ್ರಕಟಿಸಲೋ. ತರಳತನದಲ್ಲಿದ್ದು ದುರುಳನಾಗಿ ಬಂದು ವರಳಿಗೆ ಕಟ್ಟಿಸಿಕೊಂಡದ್ದನ್ನ ದೇಶ ದೇಶದಲ್ಲಿ ಪ್ರಕಟಿಸಲು. ಹೇಳ ಹೇಳಬಾರದು ಅಂತ ನಿನಗೇನಾದ್ರೂ ಇದ್ರೆ ಬೇಸರದೆ ಎನ್ನ ಹೃದಯ ಕಮಲದಲ್ಲಿ ವಾಸವಾಗಿ ಸುಮ್ಮನಿದ್ದೀಯೋ. ಇದ್ಬಿಡು, ಯಾವಾಗಲೂ ನನ್ನ ಹೃದಯದಲ್ಲಿ ಇದ್ಬಿಡು. ಇಲ್ದೆ ಅವಾಗ ನಿಂದು ಯಾವುದು ಹೇಳಲ್ಲ, ಕಂಪ್ಲೇಂಟ್ ಇಲ್ದೇ ಇದ್ರೆ ಎಲ್ಲ ಹೇಳ್ಬಿಡ್ತೀನಿ ನಾನು. ತುರುವ ಕಾಯಲು ಹೋಗಿ ಕಲಿಯೋಗರವನ್ನು ಗೊಲ್ಲರ ಕೂಡೆ ನೀ ಉಂಡದ್ದನ್ನು. ಎಲ್ಲ ಬುದ್ಧಿ ಕಟ್ಕೊಂಡು ಹೋಗ್ಬಿಟ್ಟು ಹಸು ಕಾಯ್ತಾ ಇದ್ದ ಭಗವಂತ ಗೋವರ್ಧನ ಪರ್ವತ ಅಂದ್ರೆ ಅರ್ಥಾತ್ ವೃಂದಾವನಕ್ಕೆ ಹೋದಾಗ ಆ ಗೊಲ್ಲರ ಜೊತೆಯಲ್ಲಿ ಭಗವಂತ ಹಸು ಕಾಯಕ್ಕೆ, ಕರುಗಳನ್ನ ಕಾಯಕ್ಕೆ ಹೋದಾಗ ಅಥವಾ ಕರುಗಳನ್ನ ಕಾಯಕ್ಕೆ ಹಸುಗಳನ್ನ ಕಾಯಕ್ಕೆ ಹೋದಾಗ
ಆ ಗೊಲ್ಲರು ತಂದಿರತಕ್ಕಂತಹ ಬುತ್ತಿಯಲ್ಲಿರೋದನ್ನ ಇವನು ಕೂತ್ಕೊಂಡು ತಿಂತಾ ಇದ್ದ ಕೃಷ್ಣ. ಹೇಳ, ನೀನು ನಿತ್ಯ ತೃಪ್ತ ಅಂತ ಬೋರ್ಡ್ ಹಾಕೊಂಡಿದ್ಯಾ, ಏನೂ ಸ್ವೀಕಾರ ಮಾಡೋದಿಲ್ಲ, ಅನಷ್ಟನ್ನು ಅಭಿಚಾಕಶೀತಿ, ಏನೂ ತಿನ್ನೋದಿಲ್ಲ ನೀನು ಅಂತ ಬೋರ್ಡ್ ಹಾಕೊಂಬಿಟ್ಟು ಈ ಗೊಲ್ಲರ ಜೊತೆಯಲ್ಲೆಲ್ಲ ಕೂತ್ಕೊಂಡು ಅವರು ತಿಂದಿದ್ದೆಲ್ಲ ಕಲ್ಲಿ ಯೊಗರಗಳನ್ನ, ಅಂದ್ರೆ ಅವರು ತಂದಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಸ್ವೀಕಾರ ಮಾಡಿದೆಯಲ್ಲ. ಹೇಳ ಎಲ್ಲಾರ್ಗೂ, ಗೊಲ್ಲರ ಕೂಡೆ ನೀ ಉಂಡದ್ದನ್ನು. ಎಲ್ಲ ಭಾಗವತ ಪ್ರಮೇಯಗಳು, ಭಾಗವತದಲ್ಲಿ ತೆಗೆದು ನೋಡ್ರಿ. ಅವ್ರೇನೇನು ಗೋಪಾಲಕರು ತಂದಿರ್ತಾರೆ ಎಲ್ಲವನ್ನ ಇಟ್ಕೊಂಡು ಅವರ ಮಧ್ಯದಲ್ಲಿ ಕೂತ್ಕೊಂಡು ಭಗವಂತ ಅವರಿಗೂ ಉಣಿಸಿ ತಾನೂ ಊಟ ಮಾಡ್ತಾ ಇದ್ದಾನೆ. ಹೇಳ ಇದನ್ನು ನೀನು, ನಿಂಗೆ ಹಸಿವೆ ಆಗಲ್ಲ, ನೀನು ನಿತ್ಯ ತೃಪ್ತ, ನಿಂಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ನ ಪಿಪಾಸಹ ನ ಕ್ಷುತು, ವೇದ ಹೇಳ್ತಾ ಇದೆ. ಇವನ ಹೆಂಡತಿಯಾಗಿರ್ತಕ್ಕಂಥ ರಮಾದೇವಿಯನ್ನ ಸ್ಮರಣೆ ಮಾಡಿದರೇನೆ ಕ್ಷುತ್ಪಿಪಾಸ ಬಲಾಂ ಜ್ಯೇಷ್ಠಾಂ ಅಲಕ್ಷ್ಮೀಂ ನಾಶಯಾಮ್ಯಹಂ ಅನ್ನತ್ತೆ. ಅದೆಲ್ಲ ಜ್ಯೇಷ್ಠ, ಈ ಅಲಕ್ಷ್ಮಿ ಇದ್ದಾಳಲ್ಲ ಕಲಿಯ ಹೆಂಡತಿ, ಅವಳ ಪ್ರಭಾವ ಹಸಿವೆ ಬಾಯಾರಿಕೆ ಆಗುವುದು ನಮಗೆ. ಲಕ್ಷ್ಮೀಪತಿಯಾಗಿರ್ತಕ್ಕಂಥ ನಿನಗೆ ಹಸಿವೆ ಎಲ್ಲಿ, ಬಾಯಾರಿಕೆ ಎಲ್ಲಿ? ಹೇಳ, ಮತ್ತೆ ಊಟ ಹೆಂಗ್ ಮಾಡ್ದಿ ನೀನು? ಹೇಳ, ಅದನ್ನ ಊಟ ಮಾಡಿದ್ದು ನೆರೆಮಾನೆ ಹೊರಮಾನೆಗಳ ಪೊಕ್ಕು ಬೆಣ್ಣೆಯ ಅರಿಯದಂತೆ ಕದ್ದು ಮೆತ್ತದ್ದನ್ನು. ಇದು ಹೇಳ, ಕಳ್ತನ ಮಾಡಿದೆ ಅಂತ ಹೇಳ, ದೊಡ್ಡ ಮಹಾನುಭಾವ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ನಿನ್ನನ್ನ. ಪಕ್ಕದ ಮನೆಗೆ ಹೊರಗಡೆ ಮನೆಗೆಲ್ಲ ಹೋಗಿ ಅವರಿಗೆ ಅರಿಯದಂತೆ, ಅವ್ರಿಗೆ ಗೊತ್ತಾಗದೆ ಇರೋ ಹಂಗೆ ಕದ್ದು ಬೆಣ್ಣೆಯನ್ನ ತಿಂದಿಯಲ್ಲ. ಹೇಳ ಇದನ್ನ ನಾನು. ಅಷ್ಟೇ ಅಲ್ಲ, ಕೇಳಿಸಿಯಾದರೆ ಒದರುವೆ ಎಲ್ಲೋ ನರಹರಿ ನಿನ್ನ ಬಾಯಿಗೆ ಬಂದದ್ದನ್ನು. ಇಷ್ಟು ಚೆನ್ನಾಗಿ ಹೇಳ್ತಾರೆ. ಯಾವ್ದಾದ್ರೂ ಗೋಪಿ ಹಿಡ್ಕೊಂಡ್ಬಿಡೋಳಂತೆ. ವಾದಿರಾಜ ಸ್ವಾಮಿಗಳು ಬರೀತಾರೆ ಇದನ್ನ. ಕೆಲವು ಸಲ ಭಗವಂತ ಗೋಪಿಕಾಸ್ತ್ರೀಯರ ಮನೆಯಲ್ಲಿ ಕಳ್ಳತನ ಮಾಡಕ್ ಹೋದಾಗ ಒಬ್ಬ ಗೋಪಿ ಬಂದು ಹಿಡ್ಕೊಂಡ್ಬಿಟ್ರು, ಹಿಂದ್ಗಡೆಯಿಂದ ಬಂದು ರೆಡ್ ಹ್ಯಾಂಡ್ ಆಗೇ ಹಿಡ್ಕೊಂಡ್ಬಿಟ್ರು. ಇಷ್ಟು ದಿವಸ ನಾನು ತಿನ್ಲಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದ ಭಗವಂತ. ತಿಂದುಬಿಟ್ಟು ಇಲ್ಲ ಅಂತ ಇದ್ದ. ತಾಳು ಮಾಡ್ತೀನಿ, ಈ ಸಲ ಬೆಣ್ಣೆ ಗಡಿಗೆಗೆ ಬಾಯ ಅವನು ಹಾಕಿದ್ದ, ಕೈ ಹಾಕಿದ್ದ, ಆವಾಗಲೇ ಬಂದು ಹಿಡ್ಕೊಂಡ್ಬಿಟ್ಲು ಅವಳು. ಆಗ ಕೇಳಿದ್ಲವಳು, ಹಿಂಗೆ ಕರ್ಕೊಂಡು ಹೋಗ್ತೀನಿ ಬಾ ನಿಮ್ಮ ಅಮ್ಮನ ಹತ್ರ. ಯಾಕೆ ತಿಂದಿ? ನೋಡು, ಏನಾದ್ರು ತಿಂತ್ಯಾ? ಇಲ್ಲ ಅಂತ ಹೇಳ್ತಾ ಇದೆಯಾ, ಇವತ್ತು ನೋಡಿ ಹಿಡ್ಕೊಂಡಿದ್ದೀನಿ ಅಂತ ಕೇಳಿದ್ರೆ ಭಗವಂತ ಏನ್ ಹೇಳ್ತಾ ಇದ್ದ ಗೊತ್ತಾ ಗೋಪಿ? ಈ ಬೆಣ್ಣೆ ಇದೆಯಲ್ಲ, ಇದು ತುಂಬಾ ನವಿರಾದ ಪದಾರ್ಥ, ಇದು ಸಾಫ್ಟ್ ಪದಾರ್ಥ, ಮೃದುವಾದ ಪದಾರ್ಥ. ಇದು ಈ ಮೃದುವಾದ ಪದಾರ್ಥ ಈ ಕಲ್ಲಿನಂತೆ ಇರತಕ್ಕಂಥ ಹೃದಯ ಅದು ಅಲ್ಲಿ ಇರಬಾರ್ದು, ನಿನ್ನ ಹತ್ರ ಇರಬಾರ್ದು. ನೀ ತಿಂತೀಯ ಅಲ್ವಾ, ನಾನು ಬಿಟ್ಟು ಹೋದ್ರೆ ನೀ ತಿಂತೀಯ. ಆಗ ಮೃದುವಾಗಿರ್ತಕ್ಕಂಥ ಬೆಣ್ಣೆ ಕಲ್ಲಿನಂತೆ ಇರ್ತಕ್ಕಂಥ ನಿನ್ನ ಹೃದಯ ಇದೆಯಲ್ಲ, ಅಲ್ಲಿಗೆ ಹೋಗಬಾರ್ದು. ಈ ಬೆಣ್ಣೆ, ಮೃದುವಾದ ಬೆಣ್ಣೆ, ಮೃದುವಾದ ಹೃದಯ ಇರ್ತಕ್ಕಂಥ ನನ್ನ ಹತ್ರ ಇರ್ಬೇಕದು, ಅದಕ್ಕೆ ತಗೊಂಡೆ ಎಂದ ಕೃಷ್ಣ. ಆಗ ಅವಳು ಕೇಳಲು, ಓ, ನನ್ನ ಹೃದಯ ಕಠಿಣ, ನಿನ್ನ ಹೃದಯ ಬಹಳ ಮೃದು ಅಲ್ವಾ? ನನ್ನ ಹತ್ರನೇ ನಾಟಕ ಆಡ್ತೀಯ ಕೃಷ್ಣ? ಚಿಕ್ಕೋನಾಗಿದ್ದಾಗ ನೀನು, ಇನ್ನೂ ಬಾಲ್ಯಾವಸ್ಥೆಯಲ್ಲೇ ಇರ್ತಕ್ಕಂತಹ ಕಾಲದಲ್ಲಿ ಕಾಲು ತಾಗಿಸಿದ್ದಕ್ಕೆ ಆ ಬಂಡಿ ಉರುಳಿ ಹೊಟ್ಟೋಯ್ತು. ಶಕಟಾಸುರನ್ನ ಸಂಹಾರ ಮಾಡಿದಾಗ ಪುಟ್ಟ ಪಾದದಿಂದ ಬಂಡಿಯನ್ನ ತಾಕಿಸಿದೆಯಲ್ಲ ನೀನು, ಆ ತಾಕಿಸಿದ ಮಾತ್ರದಿಂದಲೇ ಅದು ಉರುಳಿ ಹೊಟ್ಟೋಯ್ತದು. ನಿನ್ನ ಕಾಲು ಮೃದುವನ? ನಿನ್ನ ಕಾಲು ಮೃದು, ನನ್ನ ದೇಹ ಗಟ್ಟಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಕಾಲು ಮೃದುನ? ಚಿಕ್ಕ ಮಗು ಆಗಿದ್ದಾಗಲೇ ಬಂಡಿ ಉರುಳಬೇಕಾದ್ರೆ ಎಷ್ಟು ಗಟ್ಟಿ ಇರಬೇಕು ನಿನ್ನ ಕಾಲು, ನೀನೇನು ಮೃದು ಅಲ್ಲ, ಇಡೋ ಬೆಣ್ಣೆ ಎಂದವಳು. ಭಗವಂತ ಹೇಳ್ದ, ಲೇ ಗೋಪಿ, ಪೆದ್ದಿ ನೀನು ಅಂದ. ಭಗವಂತಗೆ ಮಾತಾಡೋದು ಹೇಳ್ಕೊಡ್ಬೇಕನ್ರಿ. ಲೇ ಗೋಪಿ, ನಾನ್ ಹೇಳ್ತಾ ಇರೋದೇನು, ಬೆಣ್ಣೆ ನನ್ನ ಹೃದಯದಲ್ಲಿ ಇಟ್ಕೋತೀನಿ,
ಇಲ್ಲಿ ಇಟ್ಕೋತೀನಿ ಅಂತ ಹೇಳ್ತಾ ಇರೋದು. ನೀನು ಕಾಲು ಗಟ್ಟಿಯಾಗಿದೆ ಅಂತ ಹೇಳ್ತೀಯ. ಕಾಲು ಗಟ್ಟಿಯಾಗಿದ್ರೇನು? ಬೆಣ್ಣೆ ಇಲ್ತಾನೆ ಹೋಗೋದು ತಿಂದ್ರೆ. ಕಾಲು ಗಟ್ಟಿಯಾಗಿರ್ಲಿ ಬಿಡು, ಬೆಣ್ಣೆ ಇಲ್ತಾನೆ ಹೋಗೋದು. ಹೃದಯ ಮೆತ್ತಗಿದೆ ಅಂದ. ಹೃದಯ ಮೃದುವಾಗಿದೆ, ಕಾಲು ಗಟ್ಟಿ ಇರ್ಲಿ ಬಿಡು ಅಂದ. ಅವಳು ಹೇಳಿದ್ಲು, ನೀನ್ ಕಾಲಿಯಾಗಿ ಗಟ್ಟಿ ಆಯ್ತು ಹಾಗಾರೆ ಅಂತ ಕೇಳಿದವಳು. ಹೃದಯ ಮೃದು ಆದ ಮೇಲೆ ನೀನ್ ಕಾಲಿಯಾಗಿ ಗಟ್ಟಿ ಆಯ್ತು ಅಂತ ಕೇಳಿದ್ರೆ ನೀನೇ ಕಾರಣ ಅಂದ್ಬಿಟ್ಟ ಭಗವಂತ. ನೀನೇ ಕಾರಣ. ಯಾಕೆ ಅಂದ್ರೆ ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನನ್ನ ನಿನ್ನ ಎದೆ ಮೇಲೆ ಉಳಿಸ್ತಾ ಇದ್ದಿ. ಆ ನಿನ್ನ ಹೃದಯದಲ್ಲಿರೋ ಕಠಿಣತೆ ಎಲ್ಲ ನನ್ನ ಕಾಲಿಗೆ ಬಂದ್ಬಿಡ್ತು ಅಂದ ಭಗವಂತ. ನನ್ನ ಹೃದಯ ಮೆತ್ತಿಗೆ ಇದೆ, ನಿನ್ನ ಎದೆ ಮೇಲೆ ಕುಣಿಸ್ತಾ ಇದ್ದೆ ನನ್ನ ತೈತಕ ತೈತಕ ಅಂತ. ನಿನ್ನ ಹೃದಯದಲ್ಲಿರ್ತಕ್ಕಂಥ ಕಾಠಿಣ್ಯ ನನ್ನ ಪಾದಕ್ಕೂ ಬಂದ್ಬಿಟ್ಟಿದೆ, ಅದಕ್ಕೆ ನನ್ನ ಕಾಲು ಗಟ್ಟಿ ಆಗಿದೆ. ಆದ್ರೆ ನನ್ನ ಹೃದಯ ಚೆನ್ನಾಗೇ ಇದೆ. ಆ ಹೃದಯದಲ್ಲಿ ಇಟ್ಕೊಂಡ್ಬಿಡ್ತೀನಿ ಬೆಣ್ಣೆ ಅಂತ ಹೇಳಿ ಹಿಂಗೆ ಮಾತಾಡಿ ನಮ್ಮನ್ನ ಮೋಸ ಮಾಡ್ತಾನೆ, ಅಥವಾ ನಮಗೆ ಮಾತು ನಿಲ್ಲಿಸಿಬಿಡ್ತಾನೆ ನೋಡೇ ಅಂತ ಅವಳು ಯಶೋಧಾದೇವಿ ಪತ್ರ ದೂರ ಹೇಳ್ತಾಳೆ ಬಂದು. ಕೇಳಿಸಿಯಾದರೆ ಒದರುವೆ ಎಲ್ಲೋ ನರಹರಿ ನಿನ್ನ ಬಾಯಿಗೆ ಬಂದದ್ದನ್ನ. ಹೇಳ, ಏನೇನೋ ಆ ಸಂದರ್ಭದಲ್ಲಿ ತೋಚ್ಕೊಂಡು ಹೇಳ್ಬಿಡ್ತೀಯಲ್ಲ, ಏನೇನೋ ಹೇಳ್ಬಿಡ್ತೀಯಲ್ಲ, ಹೇಳ ಎಲ್ಲ ಹಿಂಗೆ ಮಾಡ್ತೀಯ ಅಂತ. ಇನ್ನೊಬ್ಬರ ಮನೆಗೆ ಹೋದ ಕೃಷ್ಣ, ಎಲ್ಲ ವಾದಿರಾಜರು ಬರ್ದಿದ್ದಾರೆ ರುಕ್ಮಿಣಿ ಶಿವಜಿಯಲ್ಲಿ. ಇನ್ನೊಬ್ಬರ ಮನೆಗೆ ಹೋದ ಕೃಷ್ಣ, ವರಳಿ ಎಳ್ಕೊಂಡ್ ಬರ್ತಾ ಇದ್ದ ದರ 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 ಅಂತ. ಆ ಮೇಲೆ ಹಾಕ್ಬಿಡೋರು ನಿಲುವು, ಮೇಲ್ ಕಟ್ಬಿಡೋರು, ಜಂತಿಗೆ ಕಟ್ಬಿಡೋರು. ಇವ್ನಿಗೆ ಸಿಗ್ತಾ ಇರಲಿಲ್ಲ, ಇವನು ಕುಳ್ಳ ಇವನು. ಆ ವರಳಿ ಎಳ್ಕೊಂಬರೋನು. ಒಬ್ಬರ ಮನೆಗೆ ಹೋಗಿ ವರಳಿ ಎಳ್ಕೊಂಡ್ ಬರ್ತಾ ಇದ್ದ. ಅವಳು ಬಂದು ಹಿಡ್ಕೊಂಡ್ಬಿಟ್ಲು ಗೋಪಿ. ಯಾಕೆ ಎಳ್ಕೊಂಡ್ ಬರ್ತೀಯ ಇದು ವರಳು? ಇವನ ಉದ್ದೇಶ ಏನು? ಆ ವರಳು ತಗೊಂಡ್ಬಂದು ಅದರ ಮೇಲ್ ನಿಂತ್ಕೊಂಡು ಆ ಗಡಿಗೆ ಎಟ್ಕಿಸ್ಕೋಬೇಕು ಇವನು. ಅದು ಹೇಳ್ತಾನ ಇವನು. ಗೋಪಿ ಬಾಯಿಲಿಂದ, ಯಾಕೆ ವರಳು ತಂದೆ ಗೊತ್ತಾ ನಾನು? ಯಾಕೆ ವರಳು ತಗೊಂಬಂದೆ ಗೊತ್ತಾ? ಹೇಳ್ತೀನಿ ಕೇಳು. ಬಾಯಿಲ್ಲಿಂದ ಇಲ್ಲಿ ಇಡೋ ಆ ವರಳು ಮಧ್ಯದಲ್ಲಿ ಇಂದ ಇಟ್ಲೋಳು. ಅಡಿಗೆ ಮನೆಗೆ ಹೋಗಿ ಹಾಲು ಕಾಯಿಸ್ತಾ ಇದೆಯಲ್ಲ ಪಾತ್ರೆ, ಆ ಹಾಲು ತುಂಬಿರೋ ಪಾತ್ರೆ ತಗೊಂಬ ಅಂದ. ತಗೊಂಬಂದ್ಲೋಳು. ಏನ್ ಮಾಡ್ಲಿ ಇಂದ, ಇದ್ರ ಮೇಲೆ ಇಡು ಅಂದ ಭಗವಂತ. ಆ ವರಳ ಮೇಲಿಡು. ಇಟ್ಲೋಳು. ಏನ್ ಮಾಡ್ಬೇಕು ಮುಂದೆ ಎಂದು. ಅದರ ಪಕ್ಕ ನಿಂತ್ಕೋ ಅಂದ ಭಗವಂತ. ಅದ್ರ ಪಕ್ಕ ನಿಂತ್ಕೊಂಡ್ಲೋಳು. ನೀನ್ ಹೇಗಿದೀಯ ಗೊತ್ತಾ ಅಂದ ಭಗವಂತ. ನೀನ್ ಹೇಗಿದೀಯ ಗೊತ್ತಾ? ಗೊತ್ತಿಲ್ಲ ಅಂದೋಳು. ನಾನು ಹೇಳ್ತೀನಿ ಕೇಳು. ಈ ವರಳ ಮೇಲಿರೋ ಪಾತ್ರೆ ಇದೆಯಲ್ಲ, ಅದು ನಿನ್ನ ಮುಖ. ಆ ಪಾತ್ರೆಯಲ್ಲಿರೋ ಹಾಲಿದೆಯಲ್ಲ, ಅದು ನೀನು ನಕ್ಕದಾಗ ಹಂಗೆ ಕಾಣಿಸ್ತೀಯ. ಆ ಪಾತ್ರೆಯಲ್ಲಿ ನಕ್ಕದಾಗ ಹಲ್ಲು ಕಾಣುತ್ತಲ್ಲ ಮುಖದಲ್ಲಿ, ಹಂಗೆ ಆ ವರಳಿನ ಮೇಲಿರೋ ಪಾತ್ರೆ ನಿನ್ನ ಮುಖ. ಆ ಮುಖದಲ್ಲಿರೋ ಹಾಲು, ಅದು ಪಾತ್ರೆಯಲ್ಲಿರೋ ಹಾಲು, ನಿನ್ನ ಮುಖದಲ್ಲಿರೋ ನಗು. ಆ ಕೆಳಗಡೆ ಇರೋ ವರಳು, ನಿನ್ ಕೆಳಗಡೆ ಇರೋ ಭಾಗ, ಹೊಟ್ಟೆ ಡೊಮ್ಮಿ ಅಂತ ಕಾಣುತ್ತೆ. ಅವಳು ಇಷ್ಟಪ್ಪ ಇದ್ದೆ ನೋಡು, ನೋಡು ಅದು ಕೆಳಗಡೆ ಭಾಗ. ನಿನ್ ಫೋಟೋ ತೆಗೆದು ತೋರ್ಸಕ್ಕೆ ಅದನ್ನ ಎಳ್ಕೊಂಬಂದಿದ್ದೆ ಅಂದ್ಬಿಟ್ಟ. ನೀನ್ ಹೇಗಿದ್ಯಾ ಅಂತ ಗೊತ್ತಿಲ್ಲ ಪಾಪ ನಿಂಗೆ, ತೋರಿಸ್ಬೇಕು ಅಂತೇಳಿ ನೀನ್ ಫೋಟೋ ತೆಗೆದು ತೋರಿಸ್ತಾ ಇದ್ದೀನಿ. ಅದು ನಿನ್ನ ಮುಖ, ಅದರಲ್ಲಿರ್ತಕ್ಕಂಥ ಮಂದಹಾಸ, ಅದರ ಕೆಳಗಡೆ ಭಾಗ ವರಳಿದ್ದಂಗಿದೆಯಾ, ಇದನ್ನ ನಿಂಗೆ ತೋರ್ಸಕ್ಕೆ ಎಳ್ಕೊಂಬಂದೆ ಅಂದ. ಅವಳು ಹೇಳ್ತಾಳೆ ಯಶೋಧಾದೇವಿ ಹತ್ರಲ್ಲೇ, ನಿನ್ ಮಗ ಎಳ್ಕೊಂಬಂದಿದ್ದು ಹಾಲು ಸಿಗಬೇಕು ಅಂತ. ಆದ್ರೆ ಮಾತಾಡಿದಾಗ ಮಾತ್ರ ಇಷ್ಟು ಮಾತು ಕಲಿಸ್ಬಿಟ್ಟಿದೆಯಲ್ಲ, ಹಿಂಗೆ ಎದುರುವಾದಿಸ್ತಾನಲ್ಲ ಅಂತ ಅವಳು ಹೇಳ್ತಾಳೆ. ಕೇಳಿಸಿಯಾದರೆ ಒದರುವೆ ಎಲ್ಲೋ ನರಹರಿ ನಿನ್ನ ಬಾಯಿಗೆ ಬಂದದ್ದನ್ನ. ನೆರೆಮನೆ ಹೊರಮನೆಗಳ ಪೊಕ್ಕು ಬೆಣ್ಣೆಯ ಅರಿಯದಂತೆ ಕದ್ದು ಮೆದ್ದದ್ದನ್ನ. ಕೇಳಿಸಿಯಾದರೆ ಒದರುವೆ ಎಲ್ಲೋ ನರಹರಿ ನಿನ್ನ ಬಾಯಿಗೆ ಬಂದದ್ದನ್ನ. ವಾಸುದೇವ ನಿನ್ನ ಮರ್ಮ ಕರ್ಮಗಳ ದೇಶ ದೇಶದಲ್ಲಿ ಪ್ರಕಟಿಸಲು, ಬೇಸರದೆಯನ್ನ ಹೃದಯ ಕಮಲದಲ್ಲಿ ವಾಸವಾಗಿ ಸುಮ್ಮನಿದ್ದೀಯೋ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಅಂದ್ರೆ ಈ ತರ ಲೀಲಾ ವಿಲಾಸಗಳನ್ನ ಮಾಡಿ ಆ ಒಬ್ಬೊಬ್ಬ ಗೋಪಿಕಾ ಸ್ತ್ರೀಯರಿಗೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಅನುಗ್ರಹ ಮಾಡಿರ್ತಕ್ಕಂಥ ಧೀಮಂತ ವ್ಯಕ್ತಿ ನೀನು. ನಿನಗೇನು ಆಗಬೇಕಾಗಿಲ್ಲದೆ ಇದ್ರೂ ಕೂಡ ನಿನ್ನ ಮಾತಿನ ಚಮತ್ಕಾರದಿಂದ ಅವರಿಗೆಲ್ಲ ಆನಂದವನ್ನ ಕೊಟ್ಟು ಸಂತೋಷ ಪಡಿಸಿರ್ತಕ್ಕಂಥ ನೀನು. ಮುಂದೆ ಹೇಳ್ತಾರೆ ಅವ್ರ ಕಡೆಗೆ,
ಉಪಸಂಹಾರ ಮಾಡುವಾಗ ಶ್ರೀಪಾದರಾಜರು ಕಟ್ಟಿ ಕರೆದ 7 ದಿನದ ಮಳೆಗೆ ಹೋಗಿ ಬೆಟ್ಟ ಪೊತ್ತದ್ದು ಹೇಳಲು. ಎರಡನೇ ನುಡಿಯ ಹೇಳ. ಯಾರಾದ್ರೂ ಹೊರಗಡೆ ಹೋಗ್ತಾರ ಸಣ್ಣ ಮಕ್ಕಳು? ಜೋರಾಗಿದು. ಕಟ್ಟಿ ಕರೆದ 7 ದಿನದ ಮಳೆಗೆ ಹೋಗಿ ಬೆಟ್ಟವ ಪೊತ್ತದ್ದು ಹೇಳಲು. ಹೇಳ ನಿಮ್ಮ ಅಮ್ಮಂಗೆ ಹೋಗಿ, ಅಥವಾ ಹೇಳ ಇದನ್ನು ತಮಾಷೆ ಮಾಡ್ತಾ ಇದೆಯಾ ಎಲ್ಲರಿಗೂ? ಕಟ್ಟಿ ಕರೆದ 7 ದಿನದ ಮಳೆಗೆ ಹೋಗಿ ಬೆಟ್ಟವ ಪೊತ್ತದ್ದು ಹೇಳಲು. ಗೋವರ್ಧನೋದ್ಧಾರ ಪ್ರಸಂಗವನ್ನು ತೋರಿಸ್ತಾರೆ ಶ್ರೀಪಾದರಾಜರು. ಯಾಕೆ ಇದೆಲ್ಲ ಮಾಡಿದೆ ನೀನು? ಯಾಕೆ ಗೋವರ್ಧನ ಪರ್ವತ ಎತ್ತದೆ? ಎಡಬಿಡದೆ ಬೆಳೆ 7 ದಿವಸ ಸತತ ಮಳೆ ಸುರಿಸ್ತಾ ಇದ್ದಾರೆ. ಸಂವರ್ತಕ ಮೇಘ, ಪ್ರಳಯ ಕಾಲದ ಮೇಘಗಳು. ಅದು ಇಂದ್ರದೇವರು ಆಜ್ಞೆ ಮಾಡಿರ್ತಕ್ಕಂಥದ್ದು. ಹಂಗೆ ಮಳೆ ಸುರಿಸ್ಬಿಡಿ ಅಂತ ಹೇಳಿದಾಗ 7 ದಿವಸದ ಮಳೆಯಲ್ಲಿ ಭಗವಂತ ನಿಂತು ತನ್ನ ಮೇಲೆ ತಾನು ಉತ್ಕೃಷ್ಟವಾದ ಗೋವರ್ಧನವನ್ನ ಎತ್ತಿ ಎಲ್ಲವನ್ನ ರಕ್ಷಣೆ ಮಾಡಿದೆಯಲ್ಲ ನೀನು, ಹೇಳ ಅದನ್ನ ಅಂತ ಹೇಳೋದ್ರ ಮೂಲಕ ಆ ಭಗವಂತನ ಲೀಲೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ನಾನು ಹೇಳ್ದಂಗೆ ವರ್ಣನೆ ಮಾಡೋದು ನಾನಾ ರೀತಿಯದು. ನಿಂದಾಸ್ತುತಿ ಆಗಿರ್ಬೋದು, ದೂರ ಹೇಳೋದಾಗಿರ್ಬೋದು, ಕೊಂಡಾಡೋದಾಗಿರ್ಬೋದು, ಅಥವಾ ವಿಷಮತೆಯನ್ನು ತೋರಿಸೋದಾಗಿರ್ಬೋದು, ಇನ್ನೊಬ್ಬರು ನೋಡಿ ಇವನ್ ಯಾಕೆ ಹಿಂಗ್ ಮಾಡ್ಕೊಂಡೆ ಅಂತ ಹೇಳಿರುವುದಾಗಿತ್ತು. ಎಲ್ಲ ಒಂದೊಂದು ರೀತಿಯಲ್ಲಿ ಪ್ರಮೇಯ. ಅಟ್ಟಿಸಿಕೊಳ್ಳುತ್ತ ಯಾಗ ಶಾಲೆಗೆ ಹೋಗಿ ಹೊಟ್ಟೆಯ ಹೊರದದ್ದು ಹೇಳಲು. ದಶಮಸ್ಕಂದದಲ್ಲಿ ಬರ್ತಕ್ಕಂಥ ಇನ್ನೊಂದು ಸುಂದರವಾದ ಕಥೆ ಏನು ಅಂದ್ರೆ, ಭಗವಂತ ಹಸು ಮೇಯಿಸ್ತಾ ಇದ್ದಾಗ ಹಶುವಾಗಿದೆ ಅಂತ ಅವನ ಗೊಲ್ಲರೆಲ್ಲ ಹೇಳಿದಾಗ, ಅವನ ಜೊತೆಯಲ್ಲಿರೋರೆಲ್ಲ ಹೇಳಿದಾಗ ಭಗವಂತ ಹೇಳ್ತಾನೆ, ನೋಡಿ ಅಲ್ಲೆಲ್ಲೋ ಯಾಗ ಮಾಡ್ತಾ ಇದ್ದಾರೆ ಬ್ರಾಹ್ಮಣರು, ಹೊಗೆ ಬರ್ತಾ ಇದೆ ನೋಡ್ರಿ, ಬ್ರಾಹ್ಮಣರು ಯಾಗ ಮಾಡ್ತಾ ಇದ್ದಾರೆ ಅಂದ್ಮೇಲೆ ಊಟ ಇದ್ದೇ ಇರುತ್ತೆ ಅಲ್ಲಿ, ಹೋಗ್ರಿ ಅವ್ರಿಗೆ ಹೇಳ್ರಿ ಕೃಷ್ಣ ಬಲರಾಮರು ಹಶುವೆ ಬಂದಿದೆ, ಹಶುವೆ ಆಗಿದಾರಂತೆ, ಅನ್ನ ಕೊಡಬೇಕು ಅಂತ ಕೇಳ್ರಿ ಅಂತ ಕೇಳ್ದ. ಇವ್ರು ಹೋಗಿ ಕೇಳಿದ್ರು ಬ್ರಾಹ್ಮಣರ, ಬಲರಾಮ ಕೃಷ್ಣ ಬಂದಿಯಾನೆ, ತುಂಬಾ ಹಶುವಂತೆ ಸ್ವಲ್ಪ ಊಟ ಕೊಡಿ ಅಂತ. ಆ ಬ್ರಾಹ್ಮಣರು ಏನು ಕೇಳಿಸ್ಕೊಳ್ದೆ ಇರೋ ತರ ಸುಮ್ಮನೆ ಇದ್ಬಿಟ್ರು. ಹ್ಞೂ ಅನ್ಲಿಲ್ಲ, ಹ್ಞೂ ಅನ್ಲಿಲ್ಲ. ತೆಪ್ಪು ಮಕ ಹಾಕೊಂಡ್ಬಂದ್ರು ಇವರೆಲ್ಲ ಗೋಪಾಲಕರು. ಕೃಷ್ಣನ ಹತ್ರ ಹೇಳಿದ್ರು, ಕೊಡ್ಲಿಲ್ಲ ಅವ್ರು ಬ್ರಾಹ್ಮಣರು, ಹ್ಞೂ ಅನ್ಲಿಲ್ಲ, ಹ್ಞೂ ಅನ್ಲಿಲ್ಲ, ಸುಮ್ಮನೆ ಇದ್ಬಿಟ್ರು ಅಂತ. ಅವ್ನು ಹೇಳ್ದ, ಅವ್ರ ಹತ್ರ ಯಾಕೆ ಹೋದ್ರಿ? ಅಲ್ಲಿ ಹೆಂಗಸ್ರಿರ್ತಾರೆ ನೋಡಿ ಅಡಿಗೆ ಮಾಡೋ ಕಡೆ, ಅಲ್ಲಿ ಹೋಗ್ಬೇಕು. ಭಗವಂತ ಗುಟ್ಟು ಹೇಳ್ಕೊಟ್ಟ, ನಿಮ್ಗೇನಾದ್ರೂ ಬೇಕಾದ್ರೆ ಅರ್ಚಕರ ಹತ್ರ ಹೋದ್ರೆ ಏನ್ ಪ್ರಯೋಜನ, ಅಡಿಗೆ ಮನೆಗೆ ಹೋಗ್ಬೇಕು. ಅಲ್ಲಿ ಅಡಿಗೆ ಮಾಡ್ತಾ ಇರ್ತಾರೆ ಅವರ ಪತ್ನಿಯರು, ವಿಪ್ರ ಪತ್ನಿಯರು, ಅಲ್ಲಿ ಹೋಗ್ರಿ ಕೊಡ್ತಾರೆ ಎಂದ. ಸರಿ, ಈಗ ಈ ಸಲ ಅವರು ಅಡಿಗೆ ಮನೆಗೆ ಬಂದ್ರು. ಅವ್ರು ಹೇಳಿದ್ರು, ಬಲರಾಮ ಕೃಷ್ಣರು ಬಂದಿಯಾರಂತೆ, ಅವ್ರಿಗೆ ತುಂಬಾ ಹಶುವೆ ಆಗಿದೆಯಂತೆ, ಏನಾದ್ರೂ ಇದ್ರೆ ಕೊಡ್ರಿ ಅಂತ. ಆ ಬ್ರಾಹ್ಮಣರ ಹೆಂಡತಿಯರು ಎಲ್ಲ ತಗೊಂಡು ಹೊಟ್ಟೋಗ್ಬಿಟ್ರು. ಮಾಡಿದ್ದ ಪಂಚಭಕ್ಷ ಪರಮಾನ್ನ ಭಕ್ಷ್ಯ ಭೋಜ್ಯ ಲೇಖ್ಯ ಪೇಯ ಎಲ್ಲ ತಗೊಂಡು ಹೊಟ್ಟೋದ್ರು. ಕೃಷ್ಣ ಬಂದಿದಾನ, ಅವನ ನೈವೇದ್ಯಕ್ಕೆ ನಾವು ಅಡಿಗೆ ಮಾಡ್ತಾ ಇರೋದು ಅಂತ ಎಲ್ಲ ತಗೊಂಡು ಹೊಟ್ಟೋದ್ರು ಅವರು. ಭಗವಂತ ಕರೆದ, ಕೂಡಿಸ್ದ, ಸ್ವಾಗತ ಹೇಳ್ದ, ತಾನೂ ಕೂತ್ಕೊಂಡ ಗೊಲ್ಲರ ಜೊತೆಯಲ್ಲಿ, ಎಲ್ಲರ ಜೊತೆಯಲ್ಲಿ ಊಟ ಮಾಡ್ಬಿಟ್ಟ ಭಗವಂತ. ಬೇಕಾದ ಭಕ್ಷ್ಯ ಭೋಜ್ಯ ಎಲ್ಲ ಊಟ ಮಾಡ್ಬಿಟ್ಟ. ಎಲ್ಲ ಹೋಗ್ರಿ ವಾಪಸ್ಸು ಅಂದ. ಈಗ ಅವ್ರು ಹೇಳಿದ್ರು, ಅಯ್ಯೋ ಅದು ಮೊದಲೇ ಹೋಮ ಮುಗಿದೋಗಿರುತ್ತೆ, ಊಟದ ಟೈಮಿಗ ಅಡಿಗೆ ಬೇರೆ ಇಲ್ಲ, ನಮ್ಮ ಯಜಮಾನ್ರು ಮಗ ಕೋಪಿಷ್ಟ್ರು ಬೇರೆ, ಬಿಡ್ತಾರ, ಸೊಂಟ ಮುರಿದಾಕ್ಬಿಡ್ತಾರೆ ಅಂದ್ರು. ಇಲ್ಲ ಹೋಗಿ ಅಂತ ಭಗವಂತ, ನೀವು ಹೋಗ್ರಿ ನೋಡ್ರಿ ಎಷ್ಟು ಒಳ್ಳೆ ವೆಲ್ಕಮ್ ಮಾಡ್ತಾರೆ ನಿಮ್ಗೆ ಅಂದ. ಅಷ್ಟು ಇದರಿಂದ ಅವ್ರನ್ನ ಸ್ವಾಗತ ಮಾಡ್ತಾರೆ ಅವರು. ಅದನ್ನ ಹೇಳ್ತಾ ಇದ್ದಾರೆ ಅವರು. ಅಟ್ಟಿಸಿಕೊಳ್ಳುತ್ತ ಯಾಗ ಶಾಲೆಗೆ ಹೋಗಿ ಹೊಟ್ಟೆಯ ಹೊರದದ್ದು ಹೇಳಲು. ಹೇಳ, ನಿತ್ಯ ತೃಪ್ತನಾಗಿರ್ತಕ್ಕಂಥ ನೀನು ಆ ವಿಪ್ರಪತ್ನಿಯರು ಕೊಟ್ಟಿರ್ತಕ್ಕಂಥ ಅನ್ನ ಎಲ್ಲ ತಗೊಂಡು ತಿಂದುಬಿಟ್ಟಿಯಲ್ಲ, ಎಷ್ಟು ಬೇಕೋ ಅಷ್ಟು ಗೋಪಾಲಕರ ಜೊತೆಯಲ್ಲಿ ಕೂತ್ಕೊಂಡು. ಏನ್ ನಿತ್ಯ ತೃಪ್ತ ನೀನು? ಏನ್ ಹಶುವೆ ಬಾಯಾರಿಕೆ ಇಲ್ವಾ ನಿಂಗೆ? ಮತ್ತೆ ಯಾಕೆ ಊಟ ಮಾಡ್ತೀನಿ ನೀನು? ಹೇಳ. ಅಲ್ಲಿ ನೋಡಿದ್ರೆ ನಿತ್ಯ ತೃಪ್ತ ಅನ್ನೋದು ಏನೋ ತಗೊಳ್ಳೋದಿಲ್ಲ ಅಂತ ಹೇಳೋದು, ಇಲ್ಲಿ ನೋಡಿದ್ರೆ ಹೊಟ್ಟೆ ತುಂಬಾ ಊಟ ಮಾಡೋದು. ಹೊಟ್ಟೆಯ ಹೊರದದ್ದು ಅಲ್ಪ ಸ್ವಲ್ಪ ಅಲ್ಲ, ತುಂಬ್ಕೊಂಡ್ಬಿಟ್ಟಿದ್ಯಾ. ಹೇಳ, ನೀನ್ ತುಂಬಾ ಒಳ್ಳೆಯವನು ಅಂತ ತಿಳ್ಕೊಂಬಿಟ್ಟಿಯಾರೆಲ್ಲ. ಮಹಾ ಸಾಧು, ಕರುಣಾ ಸಂಧಿ ಅಂತ ಒಂದು ಸಂಧಿನೇ ಇದೆ. ಏನು ಕರುಣಾಮಯನು, ಯಾರಿಗೇನು ಮಾಡಲ್ಲ, ಅವ್ರು ಮಾಡಿದ್ರೆ ಏನು ಮಾಡಲಿಲ್ಲ, ಇವ್ರು ಏನು ಮಾಡಲಿಲ್ಲ ಅಂತ. ನಾನು ಹೇಳಲಿಲ್ಲ, ನೀನೇನು ಕಡಿಮೆನಾ? ಕೇಳ್ತಾರವರು. ದುಷ್ಟ ಹಾವಿನ ಹೆಡೆಯನ್ನು ತುಳಿದಾಡಿದ ದುಷ್ಟತನವನ್ನು ಬೀಳಲು. ದುಷ್ಟ ಹಾವಿನ ಹೆಡೆಯನ್ನು ತುಳಿದಾಡಿದ ದುಷ್ಟತನವನ್ನು ಹೇಳಲು.
ನೆಟ್ಟನೆ ಅಂಬರ ಕೆತ್ತಿದನ ಹೊಯ್ದು ಹಿಟ್ಟು ಕಟ್ಟಿಟ್ಟದ್ದ ಹೇಳಲು. ಎಷ್ಟು ಕೇಳ್ತಾರೆ ನೋಡ್ರಿ ಶ್ರೀಪಾದರಾಜರು. ದುಷ್ಟ ಹಾವಿನ ಹೆಡೆಯನ್ನು ತುಳಿದಾಡಿದ ದುಷ್ಟತನವನ್ನು ಹೇಳಲು. ನೀ ತುಂಬಾ ಮಹಾ ಅಪರಾಧ, ಭಕ್ತಾಪರಾಧ ಸಹಿಷ್ಣು, ಅದು ಇದು ಅಂತೆಲ್ಲ ಹೇಳ್ತೀಯ ನೀನು. ಆ ಹಾವನ್ನು ಎಷ್ಟು ತುಳಿದು ಬಿಟ್ಟಿದ್ಯಾ ನೀನು ಹಿಡ್ಕೊಂಡು, ನರ್ತನ ಮಾಡ್ಬಿಟ್ಟಿದ್ಯಾ ಅದ್ರ ಮೇಲೆ ಧಮ್ 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 ಅಂತ. ಅದು ರಕ್ತ ಕಾರ್ಕೊಂಡು ಒದ್ದಾಡ್ತಾ ಇದೆ ಆ ಹಾವು. ಅದೇನೋ ದುಷ್ಟಿ ಕೆಲಸ ಮಾಡಿತ್ತು, ನೀನು ಹಂಗೆ ಮಾಡ್ಬಿಡೋದೇನೋ. ಅವನು ಹೊಡೆದ ಅಂತ ನೀನು ಹೊಡೆದು ಬಿಡೋದ ಅಂತ ಲೋಕದಲ್ಲಿ ಕೇಳ್ತಾರಲ್ವಾ. ಅವನೇನೋ ಕೆಟ್ಟವನು ಹೊಡೆದು ಬಿಟ್ಟಪ್ಪ, ನೀನು ಹೊಡೆದು ಬಿಟ್ಯಾ. ದುಷ್ಟ ಹಾವಿನ ಹೆಡೆಯನ್ನು ತುಳಿದಾಡಿದ ದುಷ್ಟತನವನ್ನು ಹೇಳಲು. ಹೇಳ ಅರ್ಥಾತ್ ಕಾಳಿಂಗಮರ್ದನವನ್ನು ವರ್ಣನೆ ಮಾಡುತ್ತಾರೆ ಶ್ರೀಪಾದರಾಜರು. ಯಾಕೆ ತುಳಿದ ಭಗವಂತ? ದುಷ್ಟ ಹಾವಿನ ಹೆಡೆಯನ್ನು ತುಳಿದಾಡಿದ. ಹೌದು, ಭಗವಂತ ದುಷ್ಟರಿಗೆ ದುಷ್ಟನೇ, ಸಜ್ಜನರಿಗೆ ಸಜ್ಜನ, ದುಷ್ಟರಿಗೆ ದುಷ್ಟ. ವೇದ ಹೇಳ್ತಾ ಇದೆ, ಸ್ತುವಿಶ್ರುತಂ ಗರ್ತ ಸದಂ ಯುವಾನಂ ಮೃಗನ್ನ ಭೀಮಂ ಉಪಹತ್ಮುಗ್ರಂ ಮೃಡಾ ಚರಿತ್ರೇ ರುದ್ರಸ್ತವಾನೋ ಅನ್ಯಂತೆ ಅಸ್ಮಿನ್ನಿವ ಪಂತು ಸೇನಾ. ಭೀಮಂ ಭಯಂಕರಂ, ಮೃಗನ್ನ ಭೀಮಂ. ಹೌದು, ಭಯಂಕರನೇ ಭಗವಂತ. ಹಿರಣ್ಯಕಶಿಪುವಿಗೆ ಭಯಂಕರ, ಪ್ರಹ್ಲಾದಾಗೆ ಸಂತೋಷಕರ. ಒಂದೇ ರೂಪ ನೋಡ್ರಿ. ಹಿರಣ್ಯಕಶಿಪುವಿಗೆ ಹೆದರಿಕೆ ಆಗೋಯ್ತು, ಪ್ರಹ್ಲಾದರಾಜರು ಆನಂದದಿಂದ ಕೂತ್ಕೊಂಡ್ಬಿಟ್ರು ತೊಡೆ ಮೇಲೆ ಹೋಗಿ, ಭಗವಂತನ ತೊಡೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟ. ಹೆದರಿಕೆ ಇಲ್ವಾ ಅಂದ್ರು, ಇಲ್ಲ ಅಂತಾರೆ ಅವರು ಪ್ರಹ್ಲಾದರಾಜರು. ನಂಗೇನು ಹೆದರಿಕೆ ಇಲ್ಲ, ನಿನ್ ರೂಪ ನೋಡಿ ನಗ್ತಾ ಕೂತಿದ್ದಾರೆ ಅವರು, ಎಂತ ರೂಪ ತಗೊಂಡಿದ್ಯಾ ಅಂತ. ಹಂಗೆ ದುಷ್ಟರಿಗೆ ದುಷ್ಟ ಭಗವಂತ, ಸಜ್ಜನರಿಗೆ ಸಜ್ಜನ, ಶಾಂತರಿಗೆ ಶಾಂತ, ದುಷ್ಟರಿಗೆ ದುಷ್ಟ. ದುಷ್ಟತನ, ದುಷ್ಟ ಹಾವಿನ ಹೆಡೆಯನ್ನು ತುಳಿದಾಡಿದ ದುಷ್ಟತನವನ್ನು ಹೇಳಲೋ. ಹೇಳ ಅರ್ಥಾತ್ ಕಾಳಿಂಗಮರ್ದನದ ಕರೆಯನ್ನು ಹೇಳ್ತಾ ಇದ್ದಾರೆ ಶ್ರೀಪಾದರಾಜರು. ಹೌದು, ದುಷ್ಟರಿಗೆ ದುಷ್ಟ, ಶಿಷ್ಟರಿಗೆ ಶಿಷ್ಟ ಭಗವಂತ. ಯಾರ್ಯಾರು ಭಗವಂತನನ್ನ ಸಂತೋಷಪಡಿಸಿದ್ದಾರೆ, ಭಕ್ತರು ಎಲ್ಲ ಬೇಕಾದ್ದು ಕೊಟ್ಟಿದ್ದಾನೆ ಭಗವಂತ. ಯಾರ್ಯಾರು ಭಕ್ತರಿಗೆ ದ್ವೇಷ ಮಾಡಿದ್ದಾರೆ, ಎಲ್ಲರನ್ನ ಸಂಹಾರ ಮಾಡಿದ್ದಾನೆ ಭಗವಂತ. ಎಲ್ಲರನ್ನ ಸಂಹಾರ ಮಾಡಿ, ಅವನು ಬರೀ ಕರುಣಾಶಾಲಿ ಆಗಿದ್ರೆ ಎಲ್ಲರನ್ನೂ ಬಿಟ್ಬಿಡ್ಬೇಕಾಯ್ತು. ಕಂಸನ್ ಯಾಕೆ ಸಂಹಾರ ಮಾಡ್ದ? ರಂಗಸ್ಥಳದಲ್ಲಿ ಕೂತಿರ್ತಕ್ಕಂಥ, ಸಿಂಹಾಸನದಲ್ಲಿ ಕೂತಿರ್ತಕ್ಕಂಥ ಕಂಸನನ್ನ ಕೂದಲು ಹಿಡ್ಕೊಂಡು ಕಪಾಳ ಕೊಡದು ನೆಲದ ಮೇಲೆ ಬೀಳಿಸಿ ಅವನು ಕುತ್ತಿಗೆ ಮೇಲೆ ಕೂತ್ಕೊಂಡು ಹಿಸುಕಿ ಸಂಹಾರ ಮಾಡಿಯಾನೆ ಭಗವಂತ. ಯಾಕೆ ಸಂಹಾರ ಮಾಡ್ಬೇಕಾಯ್ತು? ಹೌದು, ದುಷ್ಟರಿಗೆ ದುಷ್ಟನೇ ಭಗವಂತ. ಅದನ್ನು ಅವ್ರು ಹೇಳ್ತಾ ಇದ್ದಾರೆ, ದುಷ್ಟತನವನ್ನು ಬೇಳಲು. ನೆಟ್ಟನೆ ಅಂಬರ ಕೆತ್ತಿತನ ಹೊಯ್ದು. ತೃಣಾವರ್ತ ಅವನು ಬಂದ ಸೀದ ಕೃಷ್ಣನ ಆಕಾಶಕ್ಕೆ ಕರ್ಕೊಂಡು ಹೋಗ್ಬಿಟ್ಟ. ಅಲ್ಲಿ ಭಗವಂತ ಭಾರ ಆಗ್ಬಿಟ್ಟು ಅವ್ನು ಎತ್ಕೊಳಕ್ಕಾಗದೇನೆ ಅಲ್ಲಿಂದ ಬಿಸಾಕಿ ಕುತ್ಗಾಯಿಸಿದ್ದ ನೋಡ್ರಿ. ಅವನು ಅಲ್ಲಿಂದ ಬಿದ್ದು ಚೂರ್ಣೀಕೃತ, ಚೂರ್ ಚೂರ್ ಆಗ್ಬಿಟ್ಟ ಅವನು. ಹಿಟ್ಟಿಟ್ಟು ಕಟ್ಟಿಟ್ಟಿದ ಹೇಳಲು. ನೆಟ್ಟನೆ ಅಂಬರ, ಸೀದಾ ಆಕಾಶಕ್ಕೆ ಎತ್ತಿರ್ತಾನಲ್ಲ ನಿನ್ನ. ನೆಟ್ಟನೆ ಅಂಬರ ಕೆತ್ತಿದನ ಹೊಯ್ದು ಹಿಟ್ಟಿಟ್ಟು ಕಟ್ಟಿದ್ದ ಹೇಳಲೋ. ವಾಸುದೇವ ನಿನ್ನ ಮರ್ಮ ಕರ್ಮಗಳ ದೇಶ ದೇಶದಲ್ಲಿ ಪ್ರಕಟಿಸಲು. ಹೇಳ್ಬಿಡ್ಲಾ? ಬೇಡ ಅಂತ ಹೇಳಿದ್ರೆ ನೀನ್ ನನ್ನ ಹೃದಯದಲ್ಲಿರ್ಬೇಕು. ಬೇಸರದೆ ಎಲ್ಲ ಹೃದಯ ಕಮಲದಲ್ಲಿ ವಾಸವಾಗಿ ಸುಮ್ಮನಿದ್ದೀಯೋ. ಆಮೇಲೆ ನೀನು ಎಷ್ಟು ನಾಟಕ ಮಾಡ್ತೀಯ ಗೊತ್ತಾ? ನಿಂಗೆ ಬೇಕಾದವ್ರ ಹತ್ರ ಒಂದು, ಬೇಡದೇ ಇರೋರ ಹತ್ರ ಒಂದು. ಶ್ರೀಪಾದರಾಜ ಹೇಳ್ತಾರೆ, ನೀನೇನು ಸಾಮಾನ್ಯ ಅಲ್ಲ ಕೃಷ್ಣ. ಒಂದೊಂದ್ ತರ ಒಬ್ಬೊಬ್ಬರು ಮಾಡ್ತಾರೆ, ಎಲ್ಲರಿಗೂ ಸಮ ಅಂತ ಹೇಳ್ಬಿಡ್ತೀಯ. ಎಲ್ಲರಿಗೂ ಸಮ, ನಾನೇನು ವೈಷಮ ಅಂತ ವೇದ ಹೇಳ್ತಾ ಇದೆ. ನಾನು ಹೇಳ, ಪಿಡಿಯವಲಿಗೆ ಮೆಚ್ಚಿ ಸುಪದವನು ಕೊಟ್ಟ ಬೆಡಗತನವನಿಲ್ಲಿ ಹೇಳಲು. ಏನ್ ಕೊಟ್ಟ ಅವನು? ಕುಚೇಲ ಕೊಟ್ಟಿದ್ದೇನು? ಒಂದಿಡಿ ಅವಲಕ್ಕಿ ಅವನು ಕೊಟ್ಟಿದ್ದು, ಅವನಿಗೆ ಮೋಕ್ಷನೇ ಕೊಟ್ಬಿಟ್ಟಿ ನೀನು ತಗೊಂಡೋಗಿ. ಬೇರೆಯವರು ಏನೇನೇನು ಕೊಟ್ಟರು ಎಲ್ಲ ಒಲ್ಲೆ ಅಂತ ನೀನು ಏನು ಕೊಡ್ಲೇ ಇಲ್ಲ ಅವ್ರಿಗೆ. ಇವನಿಗೆ ಮಾತ್ರ ಒಂದಿಡಿ ಅವಲಕ್ಕಿಗೆ ಸುಪದ, ಸುಧಾಮ ಅಂತಾನೆ ಅವನ ಹೆಸರು. ಕುಚೇಲನನ್ನ ಸುಧಾಮ ಮಾಡಿದ್ದು ಏನು? ಕುಚೇಲ ಕೊಟ್ಟಿದ್ದು ಒಪ್ಪಿಡಿ ಅವಲಕ್ಕಿಯ ಕೊಟ್ಟವನಿಗೆ ಕೊಡಲಿಲ್ಲವೇನೋ ಭಾಗ್ಯವ? ಹೇಳ, ವೈಷಮ್ಯ ಮಾಡ್ತಾನೆ ಅಂತ ಹೇಳ.
ನಿಂಗೆ ವೈಷಮ್ಯ ನೈರ್ಗುಣ್ಯ ಇಲ್ಲ ಅಂತ ವೇದ ಹೇಳ್ತಾ ಇದೆ, ಸೂತ್ರ ಹೇಳ್ತಾ ಇದೆ, ಪಕ್ಷಪಾತ ಮಾಡಲ್ಲ ಅಂತ. ನಾ ಹೇಳ ನಿಂಗೆ ಒಂದು ಇಡೀ ಅವಲಕ್ಕಿ ಕೊಟ್ಟಿದ್ದಕ್ಕೆ ಏನೋ ದೊಡ್ಡದಾಗಿ ಲೋಕದಲ್ಲಿ ಹಂಗೆ ನಮ್ಗೆ ಬೇಕಾದವ್ರಿಗೆ ಬೇಕಾದ್ ಮಾಡ್ಬಿಡ್ತೀವಿ. ಅವ್ರು ಬೇಡ ಅಂತ ಹೇಳಿದ್ರೆ ಅವ್ರು ಏನೇ ಕೊಡ್ಲಿ ಬೇಡ ಅಂತ ಬಿಸಾಕ್ಬಿಡ್ತೀವಿ. ಏನ್ ಕೊಟ್ಟಿದ್ಯಾ ಹೋಗು ಅಂತೀವಿ. ಪಿಡಿಯವಲಿಗೆ ಮೆಚ್ಚಿ ಸುಪದವ ಕೊಟ್ಟ ಬೆಡಗತನವ ನಿಲ್ಲಿ ಹೇಳಲು. ಹಿಡಿಯ ಬಂದ ಕಾಲ ಯವನಿ ಗಂಜಿ ಕಲ್ಲ ಒಡೆಯ ಹೊಕ್ಕಿದ್ದದ ಹೇಳಲು. ಏನ್ ಧೈರ್ಯಶಾಲಿ ಅಂತ್ಯ ನೀನು. ಭಗವಂತನಿಗೆ ಭಯ ಇಲ್ಲ ಅಂತ ಉಪನಿಷತ್ತು ಹೇಳುತ್ತಾ ಇದೆ. ಅನೇಜದೇಕಂ ಮನಸೋಜವೀಯ ನೈನ ದೇವಾಪ್ನುವನ್ ಪೂರ್ವಮರ್ಷತ್ ತದ್ದಾವತೋನ್ಯಾನತ್ತೇತಿ ತಿಷ್ಟತ್ತಸ್ಮಿನ್ನಪೋ ಮಹತರಿಶ್ವ ದದಾತಿ. ತದೇಜತಿ ತನ್ನೇಜತಿ ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ. ಭಗವಂತನಿಗೆ ಭಯ ಇಲ್ಲ ಅಂತ ಹೇಳ್ತಾ ಇದೆ ಆ ವೇದ. ಅಂಥದ್ರಲ್ಲಿ ಭಯ ಇಲ್ಲ ಅಂತ ಉಪನಿಷತ್ತು ನಿನ್ನನ್ನು ಹೊಗಳುತ್ತಾ ಇದೆ. ಇಲ್ಲಿ ನೋಡಿದ್ರೆ ಹೆದರ್ಕೊಂಡು ಓಡೋಗ್ಬಿಟ್ಟಿ ಕಾಲೇಯವನ ಬಂದಾಗ. ಹೇಳ ಬೋರ್ಡ್ ಹಾಕೊಂಡಿರೋದೊಂದು ಮಾಡೋದೊಂದು. ನೀನು ಹೆದರಿಕೆ ಇಲ್ಲ, ಬಹಳ ಧೈರ್ಯವಂತ ಅಂತ ಹೇಳೋದು. ಏನಾದ್ರೂ ಸ್ವಲ್ಪ ಹಾವು ಗೀವು ಬಂದಿದೆ ಹಿಡೀರಿ ಅಂದ್ರೆ ಯಾರನ್ನ ಇದ್ರೆ ಕರೀರಿ ಎಂದು ಹೇಳ. ಹಾವು ಬೇಡ, ಇಲಿ ಹೇಳ. ನಿಂಗೆ ಈ ತರ ಮರ್ಮ ನಿಂದು. ಅದಕ್ಕೆ ಅವರು ಮರ್ಮ ಕರ್ಮಗಳ ಹೇಳಲ. ಏನ್ ನಿನ್ನ ಕರ್ಮಗಳ ಗುಟ್ಟು ಹೇಳ. ಅದನ್ನ ಎರಡೆರಡು ಅರ್ಥ ಅದಕ್ಕೆ. ಈ ಗುಟ್ಟು ಹೇಳ್ಬಿಡ್ಲ ಎಲ್ಲಾರ್ಗು ಅಂತ ಅರ್ಥ, ಅಥವಾ ಅದರೊಳಗಿರೋ ಗುಟ್ಟು ಹೇಳ ಅಂತ ಎರಡು ಅರ್ಥ. ಹೇಳ್ಬಿಡ್ಲ ಅದರಲ್ಲಿರೋ ಗುಟ್ಟು ಯಾಕೆ ಹಂಗೆ ಮಾಡಿದಿ ಅಂತ ಒಂದು ಅರ್ಥ. ನೀನು ಒಂದು ಹೇಳೋದೊಂದು ಮಾಡೋದೊಂದು ಅದರ ಗುಟ್ಟು ಹೇಳ್ಬಿಡ್ಲ ಅಂತ ಎರಡು ಅರ್ಥ ಅದಕ್ಕೆ. ನೋಡಿ, ಹಿಡಿಯ ಬಂದ ಕಾಲ ಯವನಿ ಗಂಜಿ ಕಲ್ಲ ಒಡೆಯ ಹೊಕ್ಕಿದ್ದುದ ಹೇಳಲು. ಗುಹೆ ಅದು ಕಲ್ಲ ಒಡೆಯ, ಕಲ್ಲ ಒಡೆ ಅಂತ ಕರೀತಾರೆ ಅದಕ್ಕೆ. ಆ ಕಲ್ಲಿನಿಂದ ಮಾಡಿರ್ತಕ್ಕಂತಹ ಗುಹೆ ಇದೆಯಲ್ಲ, ಸ್ವಯಂ ನಿರ್ಮಾತವಾಗಿರ್ತಕ್ಕಂಥ ಗುಹೆ ಒಳಗೆ ಹೊಟ್ಟೋದಿಯಲ್ಲ ನೀನು. ಹೇಳ ಹೆದರ್ಕೊಂಡು ಧೈರ್ಯಶಾಲಿ ಮಹಾ ಅಂತ ಹೇಳ್ತೀಯಲ್ಲ. ಆಮೇಲೆ ಕೆಲವು ಸಲ ಕೆಲವು ಮಾಡುವಾಗ ಬಹಳ ಸಡಗರದಿಂದ ಮಾಡ್ತೀಯ. ಕೆಲವು ಮಾಡುವಾಗ ಏನು ಇಲ್ಲ, ಎಷ್ಟು ಸಲ ಕೇಳಿದ್ರು ಮಾಡೋದೇ ಇಲ್ಲ. ಅದು ಹೇಳ ನಿಂಗೆ, ಅದು ಹೇಳ. ಬೇಕಾದವ್ರು ಬಂದಾಗ ಬೇಗ ಬೇಗ ಕೆಲಸ ಮಾಡ್ಬಿಡೋದು, ಇಷ್ಟ ಇಲ್ಲದೆ ಇರುವಾಗ ಏನು ಸುಮ್ಮನೆ ಕೂತ್ಬಿಡೋದು ಪೆದ್ದಂತರ. ಹೇಳ ನೋಡಿ, ಮಡಿದ ಮಗನ ಗುರುವಿಗೆ ಕೊಡಬೇಕೆಂಬ ಸಡಗರ ತರವಿಲ್ಲಿ ಹೇಳಲು. ಸಂದೀಪಿನ್ಯಾಚಾರ್ಯರ ಮಗ, ಅವನು ಎಂದೋ ಪ್ರವಾಹದಲ್ಲಿ ಕೊಚ್ಕೊಂಡು ಹೊಟ್ಟೋಗಿದ್ದ. ಅಲ್ಲಿ ಹೋಗಿದ್ದ ಅವನು ಶಂಖೋದ್ಧಾರ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಪ್ರವಾಸಕ್ಕೆ ಹೋದಾಗ ಅಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡಬೇಕು ಹೋದಾಗ ಅಲೆ ಬಂದು ಕೊಚ್ಕೊಂಡು ಹೊಟ್ಟೋಗಿದ್ದ ಅವನು. ಗುರುಪುತ್ರ ಅವ್ರು ಕೇಳಿದ್ರು, ಏನ್ ಗುರುದಕ್ಷಿಣೆ ಕೊಡ್ಬೇಕು ಅಂತ ಕೇಳ್ದ ಭಗವಂತ ಕೃಷ್ಣ. ನೋಡಪ್ಪ, ನನ್ನ ಮಗ ಒಬ್ಬ ಕೊಚ್ಕೊಂಡು ಹೊಟ್ಟೋಗಿದ್ದ ಸಮುದ್ರದಲ್ಲಿ, ಅವನು ತಂದ್ಕೊಡ್ತೀಯಾ ಅಂತ ಕೇಳಿದ್ರು. ತಂದ್ಕೊಡ್ತೀನಿ ಅಂತ ಭಗವಂತ. ಅದನ್ನ ಹೇಳ್ತಾ ಇದ್ದಾರೆ ಶ್ರೀಪಾದರಾಜರು. ಮಡಿದ ಮಗನ ಗುರುವಿಗೆ ಕೊಡಬೇಕೆಂಬ ಸಡಗರ ತನವಿಲ್ಲಿ ಹೇಳಲು. ಏನ್ ಸಡಗರ ನಿಂಗ ಅವಾಗ. ಸೇರಿದ ಅಲ್ಲೋಗಿ ಆ ಶಂಖೋದ್ಧಾರ ತೀರ್ಥದಲ್ಲಿ ಹೋಗಿ ಅಲ್ಲಿ ಶಂಖದಲ್ಲಿ ರೂಪದಲ್ಲಿರ್ತಕ್ಕಂಥ ಆ ಪಂಚಜನ ಅನ್ನೋ ಅಸುರನನ್ನ ಕೊಂದು ಶಂಖ ತೆಗೆದು ಅಲ್ಲಿಲ್ಲ ಅಂತ ಹೇಳಿ ವರುಣದೇವರು ಬಂದು ಇಲ್ಲಿಲ್ಲಪ್ಪ ಅಂತ ಹೇಳಿ ಯಮಲೋಕಕ್ಕೆ ಹೋಗಿ ಯಮಧರ್ಮರಾಜರ ಹತ್ರ ಶಂಖ ಊದಿ ಅವರು ಬಂದು, ಯಮ ನಮ್ಮ ಗುರುಪುತ್ರನನ್ನ ಕರ್ಕೊಂಡ್ಬಂದ್ಬಿಟ್ಟಿದ್ಯಾ, ಕರ್ಕೊಟ್ಬಿಡು ಅಂತ ಹೇಳಿದಾಗ ಅವ್ರ ಆ ಗುರುಪುತ್ರನನ್ನ ಕೊಟ್ಟಾಗ ನೀನ್ ಅದನ್ನ ತಂದು ವಾಪಸ್ ನಿಮ್ ಗುರು ಕೊಟ್ಟಿಯಲ್ಲ. ಏನ್ ಸಡಗರ ನಿಂಗೆ. ಕೆಲವರು ನೋಡಿದ್ರೆ ಬಹಳ ಸಡಗರದಿಂದ ಕೆಲಸ ಮಾಡ್ಬಿಡ್ತಾರೆ, ಚಕ 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 ಅಂತ. ಕೆಲವರು ಈ ಸ್ವಾಮಿಗಳು ಬಂದಿರ್ತಾರೆ ಅಂತ ಇಟ್ಕೊಂಡ್ರೆ ಏನ್ ಎಲ್ಲರೂ ವೆರಿ ಆಕ್ಟಿವ್. ಅವಾಗ ಯಾರೋ ಬಂದಿರ್ತಾರೆ ಅಂದ್ರೆ ಅಯ್ಯೋ ಬರ್ತಾರೆ ಬಿಡ, ಅವಾಗ ಬರ್ತಾನೆ ಇರ್ತಾರೆ ಅವರು. ಅವ್ರು ಹೇಳ್ತಾರೆ ನೋಡಿ, ಮಡಿದ ಮಗನ ಗುರುವಿಗೆ ಕೊಡಬೇಕೆಂಬ ಸಡಗರತನವಿಲ್ಲಿ ಹೇಳಲು. ಅದು ಮೇಲ್ನೋಟದ ಅರ್ಥ ಹೌದು. ಗುರುಗಳ ಇಚ್ಛಾವನ್ನ ಹಂಗೆ ಪೂರ್ಣ ಮಾಡಬೇಕು ಅನ್ನೋ ವಿಷಯದಲ್ಲಿ ಸಡಗರ ಇರಬೇಕು. ಅದು ಹೊಗಳ್ತಾ ಇದ್ದಾರೆ ಶ್ರೀಪಾದರಾಜರು. ಹೌದು ರೀ, ಭಗವಂತ ತೋರಿಸ್ಕೊಡ್ತಾ ಇದ್ದಾನೆ. ಗುರು ಸೇವಾ ಹೆಂಗ್ ಮಾಡ್ಬೇಕು, ಗುರು ದಕ್ಷಿಣೆ ಹೆಂಗ್ ಕೊಡ್ಬೇಕು, ಗುರುವೃತ್ತಿ ಹೆಂಗ್ ಮಾಡ್ಬೇಕು, ಯಾವಾಗ ನಮಗೆ ವಿದ್ಯೆ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅದ ಹೇಳ ನಿನ್ನ ಮರ್ಮ ಕರ್ಮಗಳ ಅಕರ್ಮ ಮರ್ಮಗಳ
ಆ ಮಾಡಿದ ಕೆಲಸದ ಹಿಂದೆ ಇರ್ತಕ್ಕಂಥ ರಹಸ್ಯ ಹೇಳ ನಾನು ಅಂತ ಎರಡೆರಡು ಅರ್ಥ ಅದಕ್ಕೆ. ಮಡಿದ ಮಗನ ಗುರುವಿಗೆ ಕೊಡಬೇಕೆಂಬ ಸಡಗರತನವಿಲ್ಲಿ ಹೇಳಲು. ಹೇಳ ಹೆಂಡತಿ ಏನಪ್ಪ ನೀನು ಅಷ್ಟೊಂದು ಹೆದರ್ಕೋತೀಯ ಅಂತಾರೆ ಅವಳು ಶ್ರೀಪಾದರಾಜರು. ನಿನ್ನ ಹೆಂಡತಿ ಕೇಳ್ಬಿಟ್ಲು, ಏನದು? ಮಡದಿ ಮಾತಿಗೆ ಹೋಗಿ ನೀ ಪಾರಿಜಾತವ ತಡೆಯದೆ ತಂದದ್ದು ಹೇಳಲು. ಸತ್ಯಭಾಮಾದೇವಿ ಕೇಳ್ಬಿಟ್ಲು, ನಂಗೆ ಪಾರಿಜಾತ ವೃಕ್ಷ ಬೇಕು ಅಂತ. ತಂದ್ಕೊಟ್ಬಿಟ್ಟಿಯಲ್ಲ, ಆಗ್ಲಿ ಇನ್ನೊಂದು ತಿಂಗಳು ನೋಡೋಣ, ಮುಂದಿನ ತಿಂಗಳು ನೋಡೋಣ ಅಂತ ಏನು ಪೋಸ್ಟ್ಪೋನ್ ಮಾಡಿದ್ಯಾ ನೀನು? ಕೆಲವರು ಕೇಳ್ತಾರೆ, ಆಗಲೇ ಬರಲಿ, ಬೋನಸ್ ಬರಲಿ ಅಂತ ಒಬ್ರು, ಇಲ್ಲ ಖರ್ಚಾಗೋಯ್ತು ಇನ್ನೊಂದ್ಸಲ ಬರಲಿ ಅಂತ ಕೆಲವರು, ಕಡೆಗೂ ಕೊಡ್ಸೋದಿಲ್ಲ ಅವ್ರಿಗೆ. ನೀನು ಎಷ್ಟು ಹೆಂಡತಿ ಹೇಳಬಿಟ್ಲು ಅಂತೇಳಿ ತಡೆಯದೆ ತಂದದ್ದು ಹೇಳಲು. ಪಾರಿಜಾತ ಅಪಹರಣದ ಕಥೆ ಹೇಳ್ತಾರೆ ಶ್ರೀಪಾದರಾಜರು. ಮಡದಿ ಮಾತಿಗೆ ಹೋಗಿ ನೀ ಪಾರಿಜಾತವ ತಡೆಯದೆ ತಂದದ್ದು ಹೇಳಲು. ಏನ್ ಹೇಳಿ, ಎಲ್ಲ ದಶಮಸ್ಕಂದದ ಪೂರ್ತಿ ಅನುವಾದ ಮಾಡ್ಬಿಡ್ತಾರೆ ಶ್ರೀಪಾದರಾಜರು. ಪಿಡಿಯವಲಿಗೆ ಮೆಚ್ಚಿ ಸುಪದವ ಕೊಟ್ಟ ಬೆಡದತನವಿಲ್ಲಿ ಹೇಳಲು. ಹಿಡಿಯ ಬಂದ ಕಾಲ ಯವನಿ ಗಂಜಿ ಕಲ್ಲ ಒಡೆಯ ಹೊಕ್ಕಿದ್ದದ ಹೇಳಲು. ಮಡಿದ ಮಗನ ಗುರುವಿಗೆ ಕೊಡಬೇಕೆಂಬ ಸಡಗರತನವಿಲ್ಲಿ ಹೇಳಲು. ಮಡದಿ ಮಾತಿಗೆ ಹೋಗಿ ಪಾರಿಜಾತವ ತಡೆಯದೆ ತಂದದ್ದು ಹೇಳಲು. ವಾಸುದೇವ ನಿನ್ನ ಮರ್ಮ ಕರ್ಮಗಳ ದೇಶ ದೇಶದಲ್ಲಿ ಪ್ರಕಟಿಸಲು. ಬೇಸರದೆಯನ್ನ ಹೃದಯ ಕಮಲದಲ್ಲಿ ವಾಸವಾಗಿ ಸುಮ್ಮನಿದ್ದೀಯೋ. ಇರ್ತೀಯೋ ಏನು? ಹೇಳ್ಬಿಡ್ಲ ನೀನು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳು? ಶ್ರೀಪಾದರಾಜರು ಹೇಳ್ತಾರೆ, ಅತ್ಯದ್ಭುತವಾದ ರೀತಿಯಲ್ಲಿ ವರ್ಣನೆ ಮಾಡಿಬಿಟ್ಟಿದ್ದಾರೆ. ಎರಡೆರಡು ಅರ್ಥ ಇದಕ್ಕೆ. ಕಂಪ್ಲೇಂಟ್ ಮಾಡಿಬಿಡ್ತೀನಿ, ದೂರು ಕೊಡ್ತೀನಿ ಅಂತ ಒಂದು, ಅದು ಮಾಡಿರ್ತಕ್ಕಂಥ ಹಿಂದಿನ ರಹಸ್ಯ ಹೇಳ ಅಂತ ಒಂದು. ಯಾಕೆ ಹಂಗೆ ಮಾಡ್ದ ಭಗವಂತ? ಯಾಕೆ ಹಂಗೆ ಮಾಡ್ದ? ಮೂಲ ರೂಪದಲ್ಲಿ ಹಂಗಿಲ್ವಲ್ಲ ಭಗವಂತ, ಈ ರೂಪದಲ್ಲಿ ಯಾಕೆ ಮಾಡ್ದ? ಇದೇ ಮರ್ಮ. ಈ ಮರ್ಮವನ್ನ ಹೇಳ್ಬಿಡ್ಲ, ಅದು ಎಲ್ಲರಿಗೂ ಗೊತ್ತಾಗಬಾರ್ದು ಭಗವಂತನ ಮರ್ಮ. ಅದನ್ನ ಶ್ರೀಪಾದರಾಜರು ಹೇಳ್ತಾ ಇರೋದು. ಎಲ್ಲ ಕಡೆ ಹೇಳ್ಬಿಡ್ಲ ಆ ಮರ್ಮ, ಎಲ್ಲ ಕಡೆ ಹೇಳ್ಬಿಡ್ಲ, ಮೇಲ್ನೋಟಕ್ಕೆ ದೂರ ಹೇಳ್ದಂಗೆ ಎಲ್ಲ ಕಡೆ ಹೇಳ್ಬಿಡ್ಲ ನೀ ಮಾಡಿದ ಕೆಲಸ ಅಂತ ಒಂದು. ಆ ಮಾಡಿದ ಕೆಲಸದ ಹಿಂದೆ ಇರುವ ಮರ್ಮ, ಅದನ್ನೇ ಭಗವಂತ ಹೇಳ್ತಾ ಇರೋದು. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೇತಿ ಮಾಮೇತಿ ಸೋರ್ಜುನ. ನಮ್ಮ ಜನ್ಮವನ್ನು ನಾವು ತಪ್ಪಿಸ್ಕೋಬೇಕಾದರೆ, ನಾವು ಇನ್ನೊಮ್ಮೆ ತಾಯಿಯ ಉದರದಲ್ಲಿ ಹುಟ್ಟಬಾರದು ಅಂತ ಯಾರಿಗಾದರೂ ಇದ್ದರೆ, ಭಗವಂತನ ಜನ್ಮವನ್ನ, ಭಗವಂತನ ಕರ್ಮವನ್ನ ಚೆನ್ನಾಗಿ ತಿಳ್ಕೋಬೇಕು. ಅನ್ಯಥಾ ಜ್ಞಾನ, ಮಿಥ್ಯಾಜ್ಞಾನ ಇದೆಯಲ್ಲ, ಇದು ತುಂಬಾ ಅನರ್ಥಕಾರಿ. ತಪ್ಪು ತಿಳುವಳಿಕೆ ನಾಶಕ್ಕೆ ಕಟ್ಟಿಟ್ಟ ಬುತ್ತಿ ಅದು. ಅದಕ್ಕೆ ಭಗವಂತ, ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಅವರ ಪತ್ನಿಯರು ಸರಸ್ವತಿ, ಭಾರತಿ, ಇಷ್ಟು ಜನರನ್ನ ಸರಿಯಾಗಿ ತಿಳ್ಕೋಬೇಕು. ಕರೆಕ್ಟಾಗಿ ಅವ್ರು ಹೇಗಿದ್ದಾರೋ ಹಾಗೆ ತಿಳ್ಕೋಬೇಕು. ಬೇರೆಯವ್ರನ್ನ ಸ್ವಲ್ಪ ಹೆಚ್ಚು ಕಡಿಮೆ ತಿಳ್ಕೊಂಡ್ರೆ ಅಂತಂತಮಸ್ಕೋಗಲ್ಲ. ಶಿಕ್ಷೆ ಆಗತ್ತೆ ನಿಜ, ಇಲ್ಲ ಅಂತಲ್ಲ, ಇಷ್ಟೊಂದು ಭಾರಿ ಶಿಕ್ಷೆ ಆಗಲ್ಲ. ಇಲ್ಲದೆ ಇದ್ರೆ ವಾಪಸ್ ಬರದೇ ಇರ್ತಕ್ಕಂಥ ಅಂತಂತಮಸ್ಕೋಬೇಕಾಗತ್ತೆ ಈ 5 ಜನರನ್ನ ತಪ್ಪಾಗಿ ತಿಳ್ಕೊಂಡ್ರೆ. ಅದಕ್ಕೆ ಅವ್ರ ಬಗ್ಗೆ ಕರೆಕ್ಟ್ ನಾಲೆಡ್ಜ್ ಇರಬೇಕು. ಯಾರ ಹತ್ರ ಕೇಳಿ ತಿಳ್ಕೋಬೇಕು. ಅವ್ರನ್ನ ತಿಳ್ಕೊಂಡ್ರಿ ಎಲ್ಲೆಲ್ಲೋ ಹೆಂಗೆಂಗೋ ನೋಡ್ಬಿಡೋದಲ್ಲ. ಟಿವಿಲಿ ನೋಡ್ಬಿಟ್ಟೆ, ಮೊಬೈಲಲ್ಲಿ ನೋಡ್ಬಿಟ್ಟೆ, ಸಿನಿಮಾದಲ್ಲಿ ನೋಡ್ಬಿಟ್ಟೆ, ನಾಟಕದಲ್ಲಿ ನೋಡ್ಬಿಟ್ಟೆ, ಹಂಗೆ ಹಿಂಗೆ. ಯಾಕೆ ಹಂಗೆ ಮಾಡ್ತಾರೆ ಅವರು? ಆ ವಾಯುದೇವರಾಗ್ಲಿ, ಭಾರತೀ ದೇವಿಯರಾಗಲಿ, ಅವ್ರ ಅವತಾರ ಮಾಡಿದಾಗ ಬ್ರಹ್ಮ ಸರಸ್ವತಿಗಳು ತಪ್ಪೋದೇ ಇಲ್ಲ. ಅವ್ರ ಅವತಾರನೇ ಮಾಡಲ್ಲ, ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಚಾನ್ಸು ತಪ್ಪಾಗಿ ತಿಳಿಯೋ ಅವಶ್ಯಕತೆನೇ ಇಲ್ಲ. ಆದ್ರೆ ಈ 4 ಜನ ಅವತಾರ ಮಾಡ್ತಾರಲ್ವಾ, ಪರಮಾತ್ಮ ಅವತಾರ ಮಾಡ್ತಾನೆ, ರಮಾದೇವಿ ಅವತಾರ ಮಾಡ್ತಾಳೆ, ವಾಯುದೇವರು ಅವತಾರ ಮಾಡ್ತಾರೆ, ಭಾರತೀಯ ಅವತಾರ ಮಾಡ್ತಾಳೆ. ಆಗ ಅವತಾರ ಮಾಡಿದಾಗ ಅವ್ರು ಏನೇನೇನೇನು ಮಾಡ್ತಾರಲ್ಲ, ಅದನ್ನ ಯಾರು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರಲ್ಲ, ಇವರಿಗೆ ಕಟ್ಟಿಟ್ಟ ಬುತ್ತಿ. ಇದನ್ನೇ ವಾದರಾಜ ಸ್ವಾಮಿಗಳು ಸರಸಭಾರತಿ ವಿಲಾಸದಲ್ಲಿ ಹೇಳೋದು. ಇದನ್ನೇ ಹೇಳೋದು. ಕೀಚಕ ಜಾಡಿಸಿ ಒದಿತಾನ್ರಿ ದ್ರೌಪದಾದೇವಿಗೆ ವಿರಾಟ ಪರ್ವದಲ್ಲಿ. ಜಾಡಿಸಿ ಒದ್ದಿದ್ದಕ್ಕೆ ಸಭಾದಲ್ಲಿ ಅದು ಏನು ವಿರಾಟ ರಾಜನ ಎದುರಿಗೆ ಒದಿತಾನೆ ಅವನು ಕೀಚಕ.
ಅಲ್ಲೇ ಧರ್ಮರಾಜ ಕೂತಿದ್ದಾರೆ, ಅಲ್ಲೇ ಭೀಮಸೇನ ದೇವರು ಕೂತಿದ್ದಾರೆ, ಒಲಲ ರೂಪದಿಂದ ಕಂಕ ರೂಪದಿಂದ ಧರ್ಮರಾಜ ಕೂತಿದ್ದಾನೆ. ಓಡುವ ಅವಳು ಕೈ ಹಿಡ್ಕೊಂಬಕ್ ಬರ್ತಾನೆ, ದ್ರೌಪದಾದೇವಿಯ ಕೈಯನ್ನ ಕೀಚಕ ಹಿಡ್ಕೊಂಬಕ್ ಬರ್ತಾನೆ. ಅವಳು ಕೊಸರಿಸ್ಕೊಂಡು ಬಿಡಿಸ್ಕೊಂಡು ಓಡ್ ಬಂದ್ಬಿಟ್ಟು ಸಭಾಗ್ ಬಂದ್ಬಿಡ್ತಾಳೆ ಅವಳು ದ್ರೌಪದಾದೇವಿ. ಸೈರಂಧ್ರಿ ಅಲ್ಲಿಗೆ ಬಂದು ಕೀಚಕ ಜಾಡ್ಸಿ ಬದೀತಾನೆ ದ್ರೌಪದಾದೇವಿಯನ್ನ, ಸೈರಂಧ್ರಿಯನ್ನ. ರಕ್ತ ಬಂದ್ಬಿಡುತ್ತೆ ಅವಳಿಗೆ ಬಾಯಲ್ಲಿ. ದ್ರೌಪದಾದೇವಿಗೆ ಆಚಾರ್ಯ ಬರೀತಾರೆ ತಾತ್ಪರ್ಯದಲ್ಲಿ ನೋಡ್ರಿ ಬೇಕಾರೆ, 23ನೇ ಅಧ್ಯಾಯ ವಿರಾಟ ಪರ್ವ. ಅವನು ಗಂಡ ಯುಧಿಷ್ಠಿರ ಕೂತಿಯಾನೆ, ಭೀಮಸೇನ ದೇವರು ಕೂತಿಯಾರೆ, ರಕ್ತ ಬಂದ್ಬಿಡುತ್ತೆ ಅವಳಿಗೆ. ನೀವು ದ್ರೌಪದಾದೇವಿಯನ್ನ ಭಾರತೀ ದೇವಿ ಅಂತ ವರ್ಣನೆ ಮಾಡ್ತೀರಾ, ಇಲ್ಲಿ ನೋಡಿದ್ರೆ ಕೀಚಕನ ಹತ್ರ ವಧಿಸ್ಕೊಂಡು ರಕ್ತ ಬರೆಸ್ಕೊತಾ ಇದ್ದಾಳೆ. ಇವಳೇನು ಭಾರತೀ ದೇವಿ ರೀ ಇವಳು ಅಂತ ಯಾರಾದರೂ ಕೇಳಿದ್ರೆ ಅದನ್ನ ಹೇಳ್ತಾ ಇದ್ದಾರೆ ಶ್ರೀಪಾದರಾಜರು. ಅಲ್ಲೇ ಇರೋದು ಮರ್ಮ ಕರ್ಮಗಳ ವಾಸುದೇವ ನಿನ್ನ ಮರ್ಮ ಕರ್ಮಗಳ ದೇಶ ದೇಶದಲ್ಲಿ ಪ್ರಕಟಿಸಲು. ವಾಯುದೇವರಿಗೂ ಅಷ್ಟೇ, ಅವರ ಪತ್ನಿ ಭಾರತಿಗೂ ಅಷ್ಟೇ. ಯಾಕೆ ಹಿಡಿಸ್ಕೊಂಡ್ಲು? ಕೀಚಕನ ಹತ್ರ ಯಾಕೆ ಹಿಡಿಸ್ಕೊಂಡ್ಲು? ಭವತಿ ಅದನುಭಾವಾದೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿದತ್ತಾಂ ಸನ್ನಿಧಿಂ ಮಾನಸೇ ಚ. ಅವಳ ಅನುಗ್ರಹ ಇಲ್ಲದೆ ಇದ್ರೆ 2 ಅಕ್ಷರನೇ ಬರಲ್ಲ ನಮಗೆ, ಅಷ್ಟು ದೇವಿ ಭಾರತೀ ದೇವಿ ಅವರು. ಕಾಮಾದಿಗಳನ್ನೆಲ್ಲ ನೇಮಾದಿ ಗೆಲ್ಲುವಂತ ಪ್ರೇಮ ಕವಚ ತೊಡಿಸೆ ಉದ್ಧರಿಸೆ ಹೇಮಾ ಕಾಮಿನಿ ಭೂಮಿ ಹೇಯವೆಂದೆನಿಸಿನಿ ಸೋಮಶೇಖರ ಜನನಿ ಸುಜ್ಞಾನಿ. ನಮ್ಮ ಕಾಮವನ್ನೆಲ್ಲ ಕಿತ್ತಾಕ್ತಕ್ಕಂಥ ಭಾರತೀ ದೇವಿಗೆ ಕಾಮಿಷ್ಠನಾಗಿ ಬಂದಿರತಕ್ಕಂಥ ಕೀಚಕನನ್ನ ಅದು ಓಡ್ಸಕ್ಕಾಗ್ತಾ ಇರ್ಲಿಲ್ವ ಅವ್ರಿಗೆ? ಯಾಕೆ ಮಾಡ್ಲಿಲ್ಲ? ಅದೇ ಮರ್ಮ, ಅದೇ ಮರ್ಮ. ದುಶಾಸನ ಹಿಡ್ಕೊಂಡಾಗ್ಲೂ ಅದೇ ಮರ್ಮ, ಕೀಚಕ ಬದ್ದಾಗ್ಲೂ ಅದೇ ಮರ್ಮ. ಸರಿಯಾಗಿ ತಿಳ್ಕೊಳ್ರಿ, ಭಾರತೀ ದೇವಿ ಯಾಕೆ ಹಂಗ್ ಮಾಡಿದ್ರು ಅಂತ ಸರಿಯಾಗಿ ತಿಳ್ಕೊಳ್ರಿ. ವಾಯುದೇವರು ಸುಮ್ಮನೆ ಕೂತಿದ್ರಲ್ಲ, ಯಾಕೆ ಕೂತಿದ್ರು ಅಂತ ತಿಳ್ಕೊಳ್ರಿ. ಇದೇ ಮರ್ಮ ಅಂತ ಅವ್ರು ಹೇಳ್ತಾರೆ. ಆದ್ದರಿಂದ ಎಲ್ಲ ಭಗವಂತನನ್ನ ಕುರಿತು ವರ್ಣನೆ ಮಾಡತಕ್ಕಂಥ, ಭಗವಂತನ ಚಿತ್ರ ವಿಚಿತ್ರ ವ್ಯಾಪಾರಗಳನ್ನ ವರ್ಣನೆ ಮಾಡತಕ್ಕಂಥ ಸ್ತೋತ್ರಗಳೇ ಶ್ರೀಪಾದರಾಜರು ಎಲ್ಲವೂ ಕೂಡ. ಆದ್ರೆ ಒಂದೊಂದು ತರ ಇರುತ್ತಷ್ಟೇ. ಆದ್ದರಿಂದ ಶ್ರೀಪಾದರಾಜರ ಕೃತಿಗಳಲ್ಲಿ ಶಾಸ್ತ್ರ ಪ್ರಮೇಯಗಳು ಅಂತ ಅಲ್ಲ, ಶ್ರೀಪಾದರಾಜರ ಕೃತಿಗಳೇ ಶಾಸ್ತ್ರಗಳು. ನಾ ಮೊದಲೇ ಹೇಳ್ಬಿಟ್ನಲ್ಲ, ಯಾವ ಶಾಸ್ತ್ರದಲ್ಲಿ ಭಗವಂತನ ಮಹಿಮೆ ಇರುತ್ತೋ ಅದು ಶಾಸ್ತ್ರ. ಯಾವ ಶಾಸ್ತ್ರದಲ್ಲಿ ಭಗವಂತನ ಮಹಿಮೆ ಇರೋದಿಲ್ವೋ ಅದು ಎಂತ ದೊಡ್ಡ ಶಾಸ್ತ್ರ ಆದರೂ ಅದು ಕುವರ್ತ್ಮತತ್ತು. ಭಗವಂತ ಹೇಳ್ತಾನೆ, ಅದನ್ನ ಇಟ್ಕೋಬೇಡ್ರಿ, ಅದನ್ನು ಸ್ವೀಕಾರ ಮಾಡಬೇಡ್ರಿ ಅಂತಾರೆ ಅವರು ಭಗವಂತ. ಆದ್ದರಿಂದ ಶ್ರೀಪಾದರಾಜರ ಕೃತಿಗಳೆಲ್ಲ ಶಾಸ್ತ್ರವೇ ಆಗಿದೆ ಅಂತ ಹೇಳಿ, ಇನ್ನು ಉಳಿದ 2 ನುಡಿ ಬಹಳ ಸುಂದರವಾಗಿದೆ. ಕಡೆಯಲ್ಲಿ ಅವರು ಕನ್ಕ್ಲೂಷನ್ನೇ ಕೊಡ್ತಾರೆ, ಅವರೇ ಕೊಡ್ತಾರೆ ಶ್ರೀಪಾದರಾಜರು, ನಾವು ಹೇಳೋದು ಬೇಡ. ಕಡೆಗೆ ಅವರೇ ಹೇಳ್ತಾರೆ, ಇಡೀ 4-5 ನುಡಿಯ ದೇವ್ರ ನಾಮ ಇದು. 3 ನುಡಿ ಚಿಂತನೆ ಮಾಡಿದ್ದೀವಿ, ನಾಳೆ ಇನ್ನು 2 ನುಡಿ ಚಿಂತನೆ ಮಾಡಿ ಇದಕ್ಕೆ ಸಂವಾದಿಯಾಗಿ ಜಗನ್ನಾಥ ದಾಸರದೊಂದು ದೇವ್ರ ನಾಮ ಇದೆ. ಅದೇ ತರ ಇದೆ. ಅವ್ರು ಇನ್ನೂ ಚೆನ್ನಾಗಿ ವರ್ಣನೆ ಮಾಡ್ಬಿಡ್ತಾರೆ. ಅಂದ್ರೆ ಶ್ರೀಪಾದರಾಜರು ಯಾವ ಅಭಿಪ್ರಾಯವನ್ನ ಇಟ್ಕೊಂಡು ಇದನ್ನು ಹೇಳ್ತಾ ಇದ್ದಾರೆ, ಮೂಲ ರೂಪದಲ್ಲಿ ಭಗವಂತ ಹೆಂಗಿದ್ದಾನೆ, ಅವತಾರ ರೂಪದಲ್ಲಿ ಹೆಂಗಿದ್ದಾನೆ ಅನ್ನೋದನ್ನ ಜಗನ್ನಾಥ ದಾಸರು ಏನಿದಕ್ಕೆ ವ್ಯಾಖ್ಯಾನ ರೂಪದಲ್ಲಿ ಬರೆದಿದ್ದಾರೆ, ಅದನ್ನು ಕೂಡ ನಾಳೆ ಚಿಂತನೆ ಮಾಡಿ ಈ ದೇವರ ನಾಮವನ್ನು ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ವೇಷಾರ್ಪಣಮಸ್ತು. ಕೃಷ್ಣ ನಾರಾಯಣ.